ಶಾಲೋಮ್. ಎಲ್ಲರಿಗೆ ಸ್ವಾಗತ, ಸುಸ್ವಾಗತ. ಹಲ್ಲೆಲೂಯಾ. ಇವತ್ತು ಒಂದು ನೂತನವಾಗಿ ನಂಬಿರತಕ್ಕಂಥ ಒಂದು ಹಳ್ಳಿಯ ವ್ಯಕ್ತಿ, ಆತನ ಹೆಸರು ಮಾನ್ವೇಲ್, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಒಂದು ಸತ್ತ ಮಗುವನ್ನು ಮತ್ತು ತಿರುಗಿ ಬದುಕಿಸುವಂಥ ಸ್ಥಿತಿ ಮಾನ್ವೇಲ್ಗೆ ಬಂದಿರುವ ಘಟನೆ ಒಂದು ಫಿಲಿಪ್ಪೈನ್ಸಿನ ಪಶ್ಚಿಮ ದಿಕ್ಕುಗಳಲ್ಲಿರತಕ್ಕಂಥ ದ್ವೀಪಗಳಲ್ಲಿ ಮೆಂಡೋರೋ ಎಂಬ ದ್ವೀಪಗಳಲ್ಲಿ ನಡೆದಿರತಕ್ಕಂಥ ಒಂದು ವಿಚಿತ್ರವಾದಂಥ ಘಟನೆ. ಬಹಳ ವಿಚಿತ್ರವಾದ ಘಟನೆ ಇದು. ಈತನ ಅನಿವಾರ್ಯ ಸ್ಥಿತಿಗೆ ಏನು ನಡೆದಿದೆ ಅಂದರೆ ಆಶ್ಚರ್ಯವಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ನಂಬಿರುವಂಥ ಕರ್ತನಾದ ಯೇಸು ಕ್ರಿಸ್ತನು ಇವತ್ತಿಗೂ ವಾಕ್ಯದನುಸಾರವಾಗಿ ಆತನ ಮಾತುಗಳು ನಿನ್ನೆ ಇವತ್ತು ಬರ್ತಕ್ಕಂಥ ಸದಾಕಾಲವು ಎಂದಿಗೂ ಮಾರ್ಪಾಟ ಇಲ್ಲದಂಥ ವಾರ್ತೆಯಾಗಿದೆ, ಆತನ ವಾಕ್ಯವಾಗಿದೆ. ಈ ಘಟನೆಯನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಹತ್ರ ತರಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ನಂಗೆ ಗೊತ್ತಿದೆ ನಿಮ್ಮಲ್ಲಿ ಬಹಳ ಜನರಿಗೆ ನಾನು ಕೊಡ್ತಿರ್ತಕ್ಕಂಥದ್ದು ಎಂದಿಗೂ ಕೇಳಲಾರದಂಥ ಇಂಟ್ರೆಸ್ಟಿಂಗ್ ಸತ್ಯ ನಡೆದಿರತಕ್ಕಂಥ ಘಟನೆಗಳು ಅನೇಕ ಜನರ ಜೀವನದಲ್ಲಿ ಚೈತನ್ಯ, ನಂಬಿಕೆ, ವಿಶ್ವಾಸವನ್ನು ಭದ್ರಪಡಿಸುತ್ತಾ ಇದೆ, ಬಲಪಡಿಸುತ್ತಾ ಇದೆ. ಬರೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕರ್ತನೆ, ನಿನ್ನ ವಾಕ್ಯಗಳು, ನಿನ್ನ ಕೃಪೆ, ನಿನ್ನ ಉಪಸ್ಥಿತಿ, ನಿನ್ನ ಪ್ರಭಾವ, ನಿನ್ನ ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು ಇವತ್ತಿಗೂ ರಾಜ ನಿನ್ನ ಸುವಾರ್ತೆಯನ್ನು ಯಥಾರ್ಥವಾಗಿ ಹೊತ್ತುಕೊಂಡೋಗಿ ಬಹು ಭಯಭಕ್ತಿಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಹೊತ್ತುಕೊಂಡೋಗಿ ಸಾರ್ತಿರ್ತಕ್ಕಂಥ ಸುವಾರ್ತಿಕರ ಜೊತೆಯಲ್ಲಿ ಇದ್ದುಕೊಂಡು ರಾಜ, ಆ ದೇವರ ರಾಜ್ಯದ ಸುವಾರ್ತೆ, ಆ ದೇವರ ರಾಜ್ಯದ ಉಪಸ್ಥಿತಿ ಇದೆ, ಆ ಸುವಾರ್ತೆ ಸತ್ಯ ಎಂಬುದಾಗಿದೆ ಎಂಬ ನಿರೂಪಣೆ, ಸಾಬೀತು, ಸಾಕ್ಷಿಗಳೊಂದಿಗೆ ಸೂಚಕ್ರಿಯಗಳು, ಮಹತ್ವಕಾರಗಳು ಮಾಡಿ ಸಾಕ್ಷಿ ಕೊಡುತ್ತಾ ಸಾರ್ತಿರ್ತಕ್ಕಂಥ ಸುವಾರ್ತೆಯನ್ನು ಪುಷ್ಟೀಕರಿಸುತ್ತಾ ಇದೆ, ಕನ್ಫರ್ಮ್ ಮಾಡ್ತಾ ಇದೆ ಕರ್ತನೆ. ನೀನು ಮಾಡುವ ಸೂಚಕ್ರಿಯೆಗಳಿಂದ, ಅದ್ಭುತ ಕಾರ್ಯಗಳಿಂದ, ಸ್ವಸ್ಥತೆಗಳಿಂದ, ಮಹತ್ವ ಕಾರ್ಯಗಳಿಂದ ನೀನು ಸಾರ್ತಿರ್ತಕ್ಕಂಥ ಪ್ರತಿಯೊಂದು ಬಡ, ದೀನ, ವಿನಯ, ವಿನಮ್ರತೆಯಿಂದ, ಯಥಾರ್ಥದಿಂದ ತೆಗೆದುಕೊಂಡು ಸುವಾರ್ತೆ ಸಾರ್ತಿರ್ತಕ್ಕಂಥ ಪ್ರತಿಯೊಂದು ಗ್ರಾಮ, ಹಳ್ಳಿ, ದೇಶಗಳಲ್ಲಿ ಸಾರ್ತಿರ್ತಕ್ಕಂಥ ಎಲ್ಲ ಸುವಾರ್ತಿಕರ ಸುವಾರ್ತೆಯನ್ನು ನಿನ್ನ ವಾಕ್ಯದಿಂದ ಪುಷ್ಟೀಕರಿಸುತ್ತಾ ಇದ್ದಿ ಕರ್ತನೆ, ಸಾಬೀತು ಮಾಡುತ್ತಾ ಇದ್ದಿ, ಕನ್ಫರ್ಮ್ ಮಾಡ್ತಾ ಇದ್ದಿ ಕರ್ತನೆ ನಿನ್ನ ಮಹತ್ವ ಕಾರ್ಯಗಳಿಂದ. ಅದೇ ರೀತಿಯಲ್ಲಿ ಕರ್ತನೆ, ಇವತ್ತು ಈ ಸುವಾರ್ತೆ ಸಾರ್ತಾ ಇರುವಾಗಲೂ ಅನೇಕ ಜನರಿಗೆ ಅದ್ಭುತಗಳು, ಸೂಚಕ್ರಿಯೆಗಳು, ಸಮಸ್ಯೆಗಳು, ತೊಂದರೆಗಳು, ಸೆರೆಮನೆಗಳಿಂದ, ಮಾಯಾಜಾಲದಿಂದ ಬಿಡುಗಡೆ ಆಗಲಿ, ಸ್ವಸ್ಥತೆ ಆಗಲಿ, ಅನುಗ್ರಹ ಉಂಟಾಗಲಿ, ಶಾಂತಿ, ಸಮಾಧಾನ, ರಕ್ಷಣೆ ಪ್ರತಿಯೊಬ್ಬರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೆನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅದರ ನಿಮಿತ್ತ ನೀವು ಕೇಳುತ್ತಿರ್ತಕ್ಕಂಥ ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ಅನೇಕ ಜನರ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಅದೇ ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮೆಂಡೋರೋ ಎಂಬ ದ್ವೀಪಗಳು, ಇದು ಫಿಲಿಪ್ಪೈನ್ಸಿನ ಪಶ್ಚಿಮ ದಿಕ್ಕಿನಲ್ಲಿರ್ತದೆ. ಈ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಈ ಫಿಲಿಪ್ಪೈನ್ಸಿನಲ್ಲಿ ಓರ್ವ ವ್ಯಕ್ತಿ ಗ್ರಾಮದಲ್ಲಿ ಯೇಸು ಕ್ರಿಸ್ತನನ್ನು ಹೊಸದಾಗಿ ನಂಬಿಕೊಂಡು ಆತನ ರಕ್ಷಣೆಯ ವಾರ್ತೆಯನ್ನು ಕೇಳಿ, ಯೇಸು ಕ್ರಿಸ್ತನ ಆ ಸುವಾರ್ತೆಯನ್ನು ಕೇಳಿ ಆತನು ಕ್ರಿಸ್ತನ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಹೆಚ್ಚಾಗಿ ತಿಳ್ಕೊಳ್ಳಲು ಬಯಸ್ತಾನೆ. ಹಾಗೆ ಅನೇಕ ಸುವಾರ್ತಿಕರು,
ಆ ಒಂದು ದ್ವೀಪದಲ್ಲಿರತಕ್ಕಂಥ ಗ್ರಾಮಕ್ಕೆ ಬಂದು ಭೇಟಿಯಾಗಿ ಅವರಿಗೆ ಸುವಾರ್ತೆ ಸಾರಿ ಅವರಿಗೆ ಧೈರ್ಯವನ್ನು ಕೊಡ್ತಾ ಅವರಿಗೆ ಆ ಒಂದು ಮಾನ್ವೇಲ್ ಎಂಬ ವ್ಯಕ್ತಿಗೆ ಆತನಿಗೆ ಬೇಕಾಗಿರ್ತಕ್ಕಂಥ ಸಂದೇಶವು ಬೈಬಲಿಂದ ಇರತಕ್ಕಂಥ ಎಲ್ಲ ಸಂದೇಶಗಳು, ಆತನು ಕೇಳತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಆತನನ್ನು ದೇವರ ವಾಕ್ಯದಿಂದ ತರಬೇತಿ ಕೊಡ್ತಾ ಇದ್ರು. ಸ್ವಲ್ಪ ತರಬೇತಿ ಆಗಿದೆ ಅಂದರೆ, ಆದರೆ ಆ ಯೇಸು ಕ್ರಿಸ್ತನು ನೀಡಿರ್ತಕ್ಕಂಥ ಆ ಅಮೂಲ್ಯವಾದಂಥ ರಕ್ಷಣೆ, ಆ ರಕ್ಷಣೆಯಲ್ಲಿರ್ತಕ್ಕಂಥ ಸುಖ, ಆ ರಕ್ಷಣೆಯಲ್ಲಿರ್ತಕ್ಕಂಥ ನೆಮ್ಮದಿ, ಆ ರಕ್ಷಣೆಯಲ್ಲಿರ್ತಕ್ಕಂಥ ಆನಂದ, ಪ್ರೈಸ್ ಲಾರ್ಡ್ ಜೀಸಸ್, ಆ ರಕ್ಷಣೆಯಲ್ಲಿರ್ತಕ್ಕಂಥ ಆನಂದ ಗಂಭೀರವಾಗಿ ಹೇಳ್ತಿರಲಿ. ಹಲ್ಲೆಲೂಯಾ. ಆತನ ಹೃದಯ ತುಂಬಿಕೊಂಡು ಅನೇಕ ಜನರಿಗೆ ನಾನು ಯೇಸು ಕ್ರಿಸ್ತನ ಆ ಒಂದು ಅದ್ಭುತವಾದಂಥ ರಕ್ಷಣೆ, ಮಾನವನು ಬದುಕುತ್ತಿದ್ದು ಸಂಕಟ ಬಾಧೆಗಳು ಕಷ್ಟಪಟ್ಟು ಭಾರವನ್ನು ಹೊತ್ತುಕೊಂಡು ಅವನ ಜೀವನವೆಲ್ಲ ದುಃಖ ಬಾಧೆಗಳಲ್ಲಿ ಬಳಲುತ್ತಾ ಇದ್ದಾನಲ್ಲ, ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಬಂದರೆ ಅವನಿಗೆ ಬದುಕುತ್ತಿರುವ ಜೀವನದಲ್ಲಿ ನೆಮ್ಮದಿ, ಸುಖ, ಆನಂದ. ಈ ಲೋಕದ ಯಾತ್ರೆಯಲ್ಲಿ ಗೌರವದಿಂದ, ಮಾನ ಸನ್ಮಾನದಿಂದ, ಅದ್ಭುತವಾದಂಥ ಪ್ರತಿಭೆಗಳನ್ನು ಪಡೆದುಕೊಂಡು ಅನೇಕ ಜನರಿಗೆ ಆ ದೇವರು ಕೊಟ್ಟಿರ್ತಕ್ಕಂಥ ವರಗಳಿಂದ ಅನೇಕ ಜನರಿಗೆ ಒಳ್ಳೆಯದನ್ನು ಹಂಚಿಕೊಂಡು ಬೆಳಕಾಗಿರುವ ಒಳ್ಳೆ ಸ್ವಾರ್ಥ ನನಗೆ ದೊರಕಿದೆಯಲ್ಲ ಎಂಬ ಉತ್ಸಾಹದಿಂದ ಮಾನ್ವೇಲ್ ಎಂಬ ಈ ವ್ಯಕ್ತಿ, ಯುವಕನು, ಬಹಳ ಯಂಗ್ ಯುವಕನು, ಅವನು ನೋಡಿದ್ರೆ ಬಹಳ ಆಶ್ಚರ್ಯ ಪಡ್ತಾರೆ ನೀವು. ಸಣ್ಣಗೆ ಸಪೂರವಾಗಿ ಹಾಫ್ ಪ್ಯಾಂಟನ್ನು ಹಾಕ್ಕೊಂಡು, ಒಂದು ಹಳೆ ಟಿ ಶರ್ಟ್ ಹಾಕ್ಕೊಂಡು, ಒಂದು ಸಣ್ಣ ಬ್ಯಾಗ್ ಹಾಕ್ಕೊಂಡು ಅವನ ಅವತಾರ ನೋಡಿದ್ರೆ ನೀವು ಬಹಳ ಆಶ್ಚರ್ಯ ಪಡ್ತೀರಿ. ಆದರೆ ಐ ವಾಂಟ್ ಟು ಟೆಲ್ ಯು, ಅವನ ಮೇಲಿನ ಅವತಾರ ನೋಡಿದ್ರೆ ಒಂದು ಸಾಮಾನ್ಯವಾದಂಥ ಒಂದು ಗ್ರಾಮೀಣ ವ್ಯಕ್ತಿ ಎಂಬುದಾಗಿ ಕಾಣಿಸ್ತಾನೆ. ಆದರೆ ಆತನಲ್ಲಿರ್ತಕ್ಕಂಥ ಈ ಯೇಸು ಕ್ರಿಸ್ತನ ವಾಕ್ಯ, ನುಡಿ, ರಕ್ಷಣೆ, ನಿತ್ಯ ಜೀವ, ಮನಸ್ಸು ತಿರುಗುವಿಕೆ, ಮಾನಸಾಂತರ, ಪಾಪವನ್ನು ಬಿಟ್ಟು, ದ್ರೋಹ ಅಪರಾಧಗಳನ್ನು, ಸುಳ್ಳು ಮೋಸವನ್ನು ಬಿಟ್ಟು ಸನ್ಮಾರ್ಗಕ್ಕೆ, ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತ್ವ, ನಂಬಿಗಸ್ತಿಕೆ, ಇವೆಲ್ಲ ಜೀವನದ ಮೌಲ್ಯಗಳನ್ನು ಅನುಸರಿಸಿ ಬದುಕಿದರೆ ಎಷ್ಟು ಸುಖ ಇದೆ ಅನ್ನತಕ್ಕಂಥ ಆ ಸುಖ, ಆ ಸಂತೋಷ, ಆ ಆನಂದ, ಆ ಹರ್ಷದಿಂದ ತುಂಬಿದವನಾಗಿ ಅವನು ಬಂದಿರತಕ್ಕಂಥ ಸೇವಕರ ಹತ್ರ ಕಲಿತುಕೊಳ್ತಾ ಇರ್ತಾನೆ. ದೇವರ ವಾಕ್ಯದ ವಿಷಯದಲ್ಲಿ ಅನೇಕ ವಿಷಯಗಳಲ್ಲಿ ಕಲಿತಾ ಇರ್ತಾನೆ. ಒಂದು ದಿವಸ ಆತನ ಹೃದಯದಲ್ಲಿ ಏನಾಗ್ತದೆ, ಸೇವಕರು ಬಂದು ಹೋಗ್ತಾ ಇರ್ತಾರೆ. ಒಂದು ದಿವಸ ಮಾನ್ವೇಲ್ ಹೃದಯದಲ್ಲಿ ಏನಾಯ್ತು ಅಂದ್ರೆ, ದೇವರು ಆತನನ್ನು ಇಷ್ಟು ಆಳವಾದಂಥ ಜಂಗಲ್ಗಳಲ್ಲಿ, ಕಾಡಿನಲ್ಲಿ ಅನೇಕ ಗ್ರಾಮೀಣ ಜನರಿದ್ದಾರೆ, ಅವರಿಗೂ ಇಂಥ ಸುವಾರ್ತೆ ದೊರಕಲಿಲ್ಲಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅವರಿಗೂ ಇಂಥ ಸುವಾರ್ತೆ ಸಿಗಲಿಲ್ಲಲ್ಲ ಎಂಬ ಬಯಕೆ, ಎಂಬ ಜವಾಬ್ದಾರಿಯ ನಿಮಿತ್ತ ಆತನು ಆ ಹೊಣೆಗಾರಿಕೆ, ಆ ದಾಯಿತ್ವ ಆತನ ಭುಜದ ಮೇಲೆ ಇರುವುದರಿಂದ, ದಾಯಿತ್ವ ಅಂದರೆ ಜವಾಬ್ದಾರಿ, ಒಂದು ದೇವರು ಕೊಟ್ಟಿರ್ತಕ್ಕಂಥ, ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ, ಅಸೈನ್ಮೆಂಟ್ ಎಂಬುದಾಗಿ ಹೇಳ್ಬೋದು ನಾವು. ಇದನ್ನು ಆತನಿಗೆ ಆತ್ಮದಲ್ಲಿ ಪ್ರೇರೇಪಣೆ ಉಂಟಾಗಿ ತನ್ನ ಚಿಕ್ಕ ಒಂದು ಹಳೆಯ ಬ್ಯಾಗನ್ನು ಹಾಕ್ಕೊಂಡು ಅದರೊಳಗೆ ಸಣ್ಣ ಬೈಬಲನ್ನು ಇಟ್ಕೊಂಡು, ಪಾಪ ಹಾಫ್ ಪ್ಯಾಂಟಲ್ಲಿ ಶಾರ್ಟ್ನಲ್ಲಿ 3/4 ಇಲ್ಲ, ಅದು ಇನ್ನೂ ಮೊಣಕಾಲ ಮೇಲಿದೆ ಅಂತ ಹಾಫ್ ಪ್ಯಾಂಟ್ ಹಾಕ್ಕೊಂಡು, ಗಡ್ಡನೂ ಸರಿ ತೆಗೆದಿಲ್ಲ, ಪಾಪ ಗಡ್ಡ ತೆಗೀಲಿಕ್ಕೂ ಅಂತ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಸಂತೋಷವಾಗಿ ಆ ಗ್ರಾಮ ಹಳ್ಳಿಗಳಲ್ಲಿ, ಒಳಗೆ ಕಾಡುಗಳಲ್ಲಿ ಯಾರು ಮನುಷ್ಯರು, ಬಸ್ಸುಗಳಿಲ್ಲವೋ, ಯಾವುದೇ ರೀತಿಯಾದಂಥ ವಾಹನಗಳಿಲ್ಲ, ನಡೆದು ಹೋಗತಕ್ಕಂಥ ಇಲ್ಲದ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತಾ ಇರ್ತಾನೆ. ಎಲ್ಲ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರ್ತಾ ಇರುವಾಗ ಒಂದು ದಿವಸ ಏನಾಗ್ತದೆ, ಈ ಸುವಾರ್ತೆಯನ್ನು ಕೇಳಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ನಡೀತದೆ. ಈತನು ಹೋಗಿರ್ತಾನೆ ಬಹಳ ಸಂತೋಷವಾಗಿ, ಅದೇ ಹಾಫ್ ಪ್ಯಾಂಟ್ ಹಾಕ್ಕೊಂಡು, ಹಳೆ ಟಿ ಶರ್ಟ್ ಹಾಕ್ಕೊಂಡು, ದಾಡಿನೂ ಸರಿಯಾಗಿ ತೆಗಿಲಿಕ್ಕಾಗಿಲ್ಲ, ಹಾಗೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಅಲ್ಲಿಂದ ಒಂದು 10 ವರ್ಷದ ಹುಡುಗ ಓಡ್ತಾ ಬರ್ತಾನೆ. ಅಂಕಲ್,
ಒಂದು ಮಗುಗೆ ಅಸ್ವಸ್ಥವಾಗಿದೆ, ಅನಾರೋಗ್ಯದಲ್ಲಿದೆ, ಬಂದು ನೀನು ಸ್ವಲ್ಪ ಪ್ರೇಯರ್ ಮಾಡು ಎಂಬುದಾಗಿ ಹೇಳ್ತಾನೆ. ಅವನು ಪಾಪ ಇವನಿಗೆ ಸ್ವಸ್ಥತೆ ಮಾಡುವ ಪ್ರೇಯರು ಕಲಿಸ್ಕೊಟ್ಟಿರೋದಿಲ್ಲ ಪಾಪ ಬಂದಿರತಕ್ಕಂಥ ಸುವಾರ್ತಿಕರು. ಯಾಕಂದ್ರೆ ಈತನ ರಕ್ಷಣೆ ಹೊಂದಬೇಕು, ಬೈಬಲ್ನ ತಿಳ್ಕೋಬೇಕು, ದೇವರ ವಾಕ್ಯನ ಅರ್ಥ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ವಿಷಯದಿಂದ ಆತನು ಕೇಳುತ್ತಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ ಹೊರತು ಈತನಿಗೆ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಹೇಗೆ ಮಾಡ್ಬೇಕನ್ನತಕ್ಕಂಥ ತರಬೇತಿನೂ ಆತನಿಗೆ ಪಡ್ಕೊಂಡಿಲ್ಲ ಪಾಪ ಆತನು. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ಹುಡುಗನ ಬಂದು ಕರಿತಾನೆ, ಅಂಕಲ್ ಬರೀ ಅಂಕಲ್, ಅಲ್ಲಿ ಮಗುಗೆ ಅಸ್ವಸ್ಥವಾಗಿದೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆ ಮಗು ಕರ್ಕೊಂಡು ಹೋಗುವಾಗ ಆ ಮಗು ಹೇಳ್ತಾನೆ, ಏಪ್ಪ ನನಗೇನಪ್ಪ ಡಾಕ್ಟರ್ ಕರ್ಕೊಂಡು ಹೋಗ್ರಿ ನೀವು. ಪಾಪ ಆ ಮನುಷ್ಯನಿಗೆ ಗೊತ್ತಿರೋದಿಲ್ಲ, ಯಾರು ಮಾನ್ವೆಲ್ಗೆ. ನನಗೇನಪ್ಪ ಡಾಕ್ಟರ್ನ ಕರ್ಕೊಂಡು ಹೋಗ್ರಪ್ಪ, ಡಾಕ್ಟರ್ ಕರ್ಕೊಂಡು ಹೋಗಲ್ಲ. ಇಲ್ಲ ಅಂಕಲ್, ಇಲ್ಲಿ ಡಾಕ್ಟರ್ ಹಳ್ಳಿನಲ್ಲಿ ಸಿಗಲ್ಲ, ಬನ್ನಿ ಅಂಕಲ್ ನೀವೇ ಬಂದು ಪ್ರೇಯರ್ ಮಾಡಿ ಅಂತೇಳಿ. ಆದರೂ ಪಾಪ ಅಂತೇಳಿ ಇಷ್ಟೆಲ್ಲ ಆಸಕ್ತಿಯಿಂದ ಕರಿತಾ ಇದ್ದಾರೆ ಮತ್ತು ಮಗು ಕರಿತಾ ಇದ್ದಾರೆ, ಹೋಗೋಣ ಅಂತೇಳಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಮನೆಯೆಲ್ಲ ಒಂದು ಗುಡಿಸಲದು, ಒಂದು ಡಿಫ್ರೆಂಟ್ ಟೈಪ್ ಆದ ಗುಡಿಸಲುಗಳು ಬಿಡೋದು, ಟ್ರೆಡಿಷನಲ್ ಗುಡಿಸಲುಗಳು ಕಟ್ಟಿದ್ದಾರೆ. ಆ ಗುಡಿಸಲು ಮೇಲೆ ಹೋಗಿರ್ತಾನೆ, ಗುಡಿಸಲು ಒಳಗೆ ಹೋಗ್ತಾನೆ. ಹೋಗಿದ ಕೂಡಲೇ ಜನ ಎಲ್ಲ ಗುಡಿಸಲಿನಲ್ಲಿ ತುಂಬಿರ್ತಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇಲೆ ಆ ಪಾಪ ಜನ ಸ್ತೋಮವನ್ನೆಲ್ಲ ತೆಗೆದುಕೊಂಡು ಒಳಗೆ ಹೋದ ಕೂಡಲೇ ಅಲ್ಲಿ ನೋಡಿದ್ರೆ ಆ ಮಗುವನ್ನು ಬಟ್ಟೆಯನ್ನು ಹಾಕಿ ಮೇಲೆ ಚಾಪೆಯಿಂದ, ಹಳೆ ಚಾಪೆಯನ್ನು ಸುತ್ತಿ ಅದನ್ನು ಕಟ್ಟಿ, ಬಟ್ಟೆಯನ್ನು ಕಟ್ಟಿ ಸಂಪೂರ್ಣ ಮಗುವನ್ನು ಪ್ಯಾಕ್ ಮಾಡಿರ್ತಾರೆ ಅಂತಿಮ ಕ್ರಿಯೆ ಮಾಡೋದಕ್ಕಾಗಿ. ಇದನ್ನು ನೋಡಿ ಮ್ಯಾನ್ವೇಲ್ ಅನ್ನತಕ್ಕಂಥ ವ್ಯಕ್ತಿ ಗಾಬರಿ ಆಗ್ತಾನೆ, ಗೊಂದಲಕ್ಕೀಡಾಗ್ತಾನೆ. ಮಗು ಸತ್ತೋಗಿದಲ್ಲ ಅಂತೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಈ ಮಗು ಸತ್ತೋಗಿದಲ್ಲ ಅಂತೇಳಿ ನೋಡ್ತಾನೆ. ನೋಡಿದ ಕೂಡಲೇ ಮಗು ಸತ್ತೋಗಿದೆ ಅಂತೇಳಿ ಕರೆದುಕೊಂಡು ಬಂದಿರುವ ಮಗು 10 ವರ್ಷದ ಮಗನ ಹೇಳ್ತಾನೆ ಹುಡುಗನು, ಅಂಕಲ್ ಪ್ರೇಯರ್ ಮಾಡಿ ಅಂಕಲ್, ಇವರೆಲ್ಲರಿಗಾಗಿ ಪ್ರೇಯರ್ ಮಾಡಿ ಅಂಕಲ್, ಪಾಪಿ ಕುಟುಂಬಕ್ಕೆ ಪ್ರೇಯರ್ ಮಾಡ್ರಿ ಅಂಕಲ್ ಅಂತ ಹೇಳ್ತಾನೆ. ಆದರೆ ಆ ಮಗುವಿನ ತಾಯಿ ಕೇಳಿದ ಕೂಡಲೇ ಆ ಸೇವಕನಿಗೆ, ಆ ಯುವಕನಿಗೆ, ಅಣ್ಣ ಅಂದರೆ ಪಾಸ್ಟರ್ ಕೂಡ ಅಲ್ಲ ಅವನು, ಅಣ್ಣ ನನ್ನ ಮಗುವನ್ನು ಬದುಕಿಸುವಂತೆ ಪ್ರಾರ್ಥನೆ ಮಾಡೋಣ ಅಂತೇಳಿ ಅವಳು ಬಹಳ ಕಳಕಳಿಯಿಂದ ಅಳ್ತಾ ಕೇಳ್ತಾಳೆ. ನನ್ನ ಮಗುವನ್ನು ಬದುಕಿಸುವಂತೆ ಪ್ರಾರ್ಥನೆ ಮಾಡ ಮಗ. ಅಯ್ಯ, ನಾನು ಎಷ್ಟೋ ಕಷ್ಟಪಟ್ಟು ಹೆತ್ತಿದ್ದೇನೆ, ಬಹಳ ಪ್ರಯಾಸಪಟ್ಟು ನಾನು ಹೆತ್ತಿದ್ದೇನೆ, ದಯಮಾಡಿ ಈ ಮಗು ಹೇಗಾದ್ರೆ ಬದುಕಬೇಕು, ನೀನು ಪ್ರಾರ್ಥನೆ ಮಾಡು. ಯೇಸು ಸತ್ತವ್ರನ್ನ ಎಬ್ಬಿಸಿದ್ರು ಅಂತ ಹೇಳ್ತಿರಲ್ಲ, ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಆ ತಾಯಿ ಇನ್ನು ಆ ಮಗುವಿನ ಜೊತೆಯಲ್ಲಿ, ಆ 10 ವರ್ಷದ ಮಗುವಿನ ಜೊತೆಯಲ್ಲಿ ಆ ತಾಯಿ ಮನವಿ ಮಾಡಿಕೊಂಡ್ಳು, ಕಳಕಳಿಯಿಂದ ವಿನಂತಿಸಿದ್ಲು. ಈತನಿಗೆ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದೇ ಕಲ್ತಿಲ್ಲ. ಈತನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಪಾಪ ಬಂದಿದ್ದು ಹಾಫ್ ಪ್ಯಾಂಟಲ್ಲಿ ಮತ್ತು ಟೀ ಶರ್ಟಲ್ಲಿ, ಒಂದು ಸಣ್ಣ ಬ್ಯಾಗಿನಲ್ಲಿ ಬೈಬಲ್ ಹಾಕೊಂಡು ಬಂದಿದ್ದಾನೆ. ಪಾಪ ನೋಡಿದ್ರೆ ಹೆಂಗಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ನೀವು ಅನೇಕ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ನೋಡುವಾಗ ಸಿಗ್ತದೆ. ಯಾಕಂದ್ರೆ ನೀವು ಭಾಳ ಬುದ್ಧಿವಂತರು, ನಿಮ್ಗೆಲ್ಲ ಸಾಕ್ಷಿಗಳು ಗೊತ್ತಿದೆ ಅಂತೆ ನಿಮಗೆ. ನಮ್ಮ ಬುದ್ಧಿವಂತರು ತಿಳಿಸಿದ್ರು ನನಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ಅದಕ್ಕಾಗಿ ಈ ಒಂದು ಪರಿಸ್ಥಿತಿ ಬಂದಿದ ಕೂಡಲೇ ಈ ಮನುಷ್ಯನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ. ಹೌದಾ, ಪಾಪ ಇವನು ಬಹಳ ಶಾಂತವಾದಂಥ ಯುವಕ ಮಾನ್ವೇಲ್ ಅನ್ನೋನು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ್ಕೊಳ್ಳಿ ನೆನಪು ಬರೋದೇನೆಂದ್ರೆ, ಸುನೆಮೇಳು ಎಲಿಷಾ ಎಂಬ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಒಂದು ಮಗು ಹುಟ್ಟಿರ್ತದೆ. ಆ ಹುಟ್ಟಿರುವ ಮಗು ಯಾವುದೋ ಒಂದು ಅನಾರೋಗ್ಯದಿಂದ, ತಲೆನೋವಿನಿಂದ ತೀರ್ಕೊಂಡು ಹೋಗ್ಬಿಡ್ತದೆ. ತೀರ್ಕೊಂಡು ಹೋಗಿದ್ ಬಿಟ್ಗಳೇ ಆ ಮಗುವನ್ನು ಹೊತ್ತುಕೊಂಡು ಬಂದು ಆ ಪ್ರವಾದಿ ಹತ್ರ ಕೇಳ್ತಾಳೆ, ನಾನೇನೋ ಈ ಮಗುವನ್ನು ಕೇಳಿದನ, ನನ್ನೊಟ್ಟಿಗೆ ತಮಾಷೆ ಮಾಡಬೇಡ, ನನ್ನನ್ನು ಅಪಹಾಸ್ಯ ಮಾಡಬೇಡ ಅಂತ ಅವಾಗಲೇ ನಾನು ಹೇಳಿದಿನಲ್ಲ ವಯಸ್ಸಾಗಿರುವಾಗ. ಈಗ ನಿನಗೆ ಮಗುವನ್ನು ಕೊಟ್ಟಿದ್ರಿ, ಈ ಮಗು ಸತ್ತೋಗಿದೆ ಎಂಬುದಾಗಿ ಹೇಳಿಕೊಂಡು ಆ ಸುನೆಮೇಳ ಆ ಹೆಣ್ಮಗಳು ಎಲಿಷಾ ಎಂಬ ಪ್ರವಾದಿ ಕಡೆ ಬಂದು ಭಿನ್ನಹ ಮಾಡಿಕೊಳ್ಳುತ್ತಾಳೆ. ಕಾಲು ಬಿದ್ದು ಕಳಕಳಿಯಿಂದ ವಿನಂತಿಸ್ತಾಳೆ, ನಾನಾದರೆ ಕೇಳಿಲ್ಲ ಈ ಮಗುವನ್ನು,
ನೀನು ತಾನೇ ಕೊಟ್ಟಿದ್ದೀ ಈ ಮಗುವನ್ನು ಎಂಬುದಾಗಿ ಹೇಳಿ ಬಹಳಷ್ಟು ಕಳಕಳಿಂದ ವಿನಂತಿಸಿಕೊಳ್ಳಿ. ಬೈಬಲ್ನಲ್ಲಿ ಮೊಟ್ಟ ಮೊದಲಾಗಿ, ಬೈಬಲ್ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಸತ್ತ ಮಗುವನ್ನು ಎಬ್ಬಿಸಿದ್ದು ಎಲಿಷಾ ಎಂಬ ಪ್ರವಾದಿ. ಈತನು ಕೂಡ ಏನಂತ ಗೊತ್ತಾಗಿರೋದಿಲ್ಲ, ಆದರೆ ಆತನು ಪ್ರಾರ್ಥನೆ ಮಾಡ್ತಾನೆ, ಆ ಮಗು ಬದುಕ್ತಾನೆ. ಆ ಮಾತು ಈ ಒಂದು ಯುವಕನಿಗೆ ನೆನಪು ಬರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಯುವಕನಿಗೆ ನೆನಪು ಬರ್ತದೆ. ನೆನಪು ಬಂದ ಕೂಡಲೇ ಅದನ್ನು ನೆನೆಸ್ಕೊಳ್ತಾನೆ. ಅಯ್ಯೋ, ನನಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲಲ್ಲ, ನಾನು ಖಾಲಿ ಪ್ರೇಯರ್ ಮಾಡ್ತೇನೆ, ರೋಗಿಗಳ ಮೇಲೆ ಪ್ರಾರ್ಥನೆ ಮಾಡೋದು ಕೂಡ ನಾನು ಕಲ್ತಿಲ್ಲ. ಈ ಸತ್ತಿದ್ದ ಮಗುವನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅರ್ಥ ಆಗ್ತಾ ಇರ್ತಲ್ಲ ಇದು. ದಯಮಾಡಿ ಕೇಳಿಸ್ಕೊಳ್ತಿರೋ ದೇವ್ರ ಮಕ್ಕಳೇ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಚನಗಳು ಕೊಟ್ಟಿದ್ದೀನಿ, ನಾನು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಮತ್ತೂ ನೆನಪು ಮಾಡಿಕೊಳ್ತಾನೆ, ಯೇಸು ಕ್ರಿಸ್ತನು ಒಂದು ವಿಧವೆ ಮಗನು ತೀರಿಕೊಂಡು ಹೋಗಿದ ಮೇಲೆ ಅವನನ್ನು ಚಟ್ಟ ಕಟ್ಟಿ ಆ ಚಟ್ಟದ ಮೇಲಿಂದ ಅಂತಿಮ ಕ್ರಿಯೆಗೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾವ ಊರಿನವಿದೆ? 9 ನಿಮ್ಮಲ್ಲಿ ಏನಿದೆ? ಯಾವ ಊರದು? ಲೂಕಾಸ್ ವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ನಾಯಿನ್ ಎಂಬ, ಕನ್ನಡದಲ್ಲಿ ನಾಯಿನ್, ಇಂಗ್ಲಿಷಲ್ಲಿ ನೇನ್ ಎಂಬುದಾಗಿ ಹೇಳ್ತಾರೆ. 9 ಕನ್ನಡದಲ್ಲಿ ನಾಯಿನ್ ಎಂಬ ಊರಿನ ವಿಧವೆ ತನ್ನ ಮಗುವನ್ನು ಕಳೆದುಕೊಂಡು ಕಳಕಳೆಯಿಂದ ಅಳುತ್ತಾ ಗೋಳಾಡ್ತಾ ಆ ಚಟ್ಟದ ಜೊತೆಯಲ್ಲಿ, ಆ ದೇಹವನ್ನು ಕಟ್ಟಿಕೊಂಡು ಹೋಗ್ತಿರೋ ಆ ಚಟ್ಟದ ಜೊತೆಯಲ್ಲಿ ಹೋಗ್ತಾ ಇರ್ತಾಳೆ. ಇದನ್ನು ಯೇಸು ಕ್ರಿಸ್ತು ನೋಡಿ, ಆ ವಿಧವೆ, ಒಂದೇ ಒಂದು ಮಗನನ್ನು ಹೊಂದಿಕೊಂಡಿರುವ ಆ ವಿಧವೆ ಗೋಳಾಡುವ ಆ ಕಳಕಳೆಯ ಆ ಪ್ರಲಾಪವನ್ನು ನೋಡಿ ಯೇಸು ಕ್ರಿಸ್ತನಿಗೆ ಕರುಣೆ, ಕನಿಕರ ತುಂಬಿ ಬಂದು ಆ ತಾಯಿಗೆ ಆ ಒಂದು ಸತ್ತೋಗಿರುವ ಚಟ್ಟವನ್ನು ಹೊತ್ಕೊಂಡು ಹೋಗುತ್ತಿರೋದನ್ನು ನಿಲ್ಲಿಸಿ ಆ ಚಟ್ಟದ ಮೇಲೆ ಮಲಗಿಸಿರ್ತಕ್ಕಂಥ ಆ ಸತ್ತ ಹೆಣವನ್ನು ಯೇಸು ಕ್ರಿಸ್ತನು ಎಷ್ಟು ಸುಂದರವಾಗಿ, ಹೇ ಯಂಗ್ ಮ್ಯಾನ್, ಐ ಸೇ ಟು ಯು ಅರೈಸ್, ಏ ಯವನಸ್ಸನೇ, ನಾನು ಹೇಳ್ತಾ ಇದ್ದೇನೆ, ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಆ ಸತ್ತ ಮಗನು ಎದ್ದು ಕೂತನು. ಆಗ ಆ ತಾಯಿ, ಯೇಸು ಕ್ರಿಸ್ತನ ಆ ತಾಯಿಗೆ ಸಂತೈಸಿ ಧೈರ್ಯ ಕೊಟ್ಟನು. ಅಲ್ಲಿರುವ ಎಲ್ಲ ಜನರು ಆಶ್ಚರ್ಯಚಕಿತರಾದರು. ಯೇಸು ಕ್ರಿಸ್ತನು ಆ ಸತ್ತ ಮಗನನ್ನು ಎಬ್ಬಿಸಿ ಆ ತಾಯಿಗೆ ಒಪ್ಪಿಸಿದನು. ಗಿಫ್ಟ್ ಪ್ರೆಸೆಂಟೆಡ್, ಇಗೋಮ್ಮ ನಿನ್ನ ಮಗನೆಂಬುದಾಗಿ. ಆ ತಾಯಿ ತೆಗೆದುಕೊಂಡು, ಎಷ್ಟೋ ವಿಧವೆ ಒಂದೇ ಮಗನನ್ನು ಹೊಂದಿರತಕ್ಕಂಥ ತಾಯಿ, ಚಿಂತೆ, ದಿಗುಲು, ಬಾಧೆಯಿಂದ ಗೊಂದಲದಲ್ಲಿರತಕ್ಕಂಥ ತಾಯಿಯನ್ನು ಸಂತೈಸಿದನು. ಆದರೆ ಇವೆಲ್ಲವನ್ನು ನೆನೆಸಿಕೊಂಡು, ಇದನ್ನು ದೇವರ ಚಿತ್ತ ಇರ್ಬೋದು, ಈ ಗ್ರಾಮಕ್ಕೆ ಸುವಾರ್ತೆ ಪ್ರಕಟವಾಗಬೇಕೆಂಬುದಾಗಿ, ಅದರ ನಿಮಿತ್ತ ಇವರೆಲ್ಲರೂ ನನ್ನನ್ನು ಪ್ರಾರ್ಥನೆ ಮಾಡಲು ಹೇಳ್ತಾ ಇದ್ದಾರೆ ಅಂತ ಹೇಳಿಕೊಂಡು ಆ ಒಂದು ಸತ್ತ ಮಗುವಿನ ಸುತ್ತಿಟ್ಟಿರ್ತಕ್ಕಂಥ ಆ ಮಗುವಿನ ಕಂಪ್ಲೀಟ್ ಪ್ಯಾಕ್ ಮಾಡಿಟ್ಟಿದ್ದಾರೆ ಅಂತಿಮ ಕ್ರಿಯೆಗಾಗಿ. ಆ ಪ್ಯಾಕ್ ಮಾಡಿರ್ತಕ್ಕಂಥ ಆ ಮಗುವಿನ ಕಟ್ಟಿರ್ತಕ್ಕಂಥ ಎಲ್ಲ ಆ ಒಂದು ದೇಹದ ಚಟ್ಟವನ್ನು ನೋಡಿ ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾನೆ. ಯಾರು? ಮ್ಯಾನ್ಯುಯಲ್ ಎಂಬ ಈ ಯುವಕನು. ಏನಂತ ಪ್ರಾರ್ಥನೆ ಮಾಡ್ತಾನೆ? ಏಸಯ್ಯ, ಈ ಗ್ರಾಮದ ಜನರೆಲ್ಲರೂ ನೀನು ಜಗದ್ರಕ್ಷಕನು, ಜಗದ ಒಡೆಯನು, ಕಾಪಾಡತಕ್ಕಂಥವನು, ಪಾಲಕನು, ಪೋಷಕನು, ಎಲ್ಲರ ಜೀವನವನ್ನು ಉದ್ಧರಿಸತಕ್ಕಂಥವನು ಎಂದು ತಿಳಿದು ಬರುವಂತೆ ಏಸಯ್ಯ ಈ ಸತ್ತ ಮಗುವನ್ನು ಎಬ್ಬಿಸು ಎಂಬುದಾಗಿ ಬಹಳ ವಿನಯ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಕೆಲವು ನಿಮಿಷಗಳು ಮಾಡ್ತಾನೆ. ಮಾಡಿದ ಮೇಲೆ ಆತನು ಆಮೇನ್ ಎಂದು ಹೇಳಿ ಕೈ ತೆಗಿತಾನೆ. ಕೈ ತೆಗೆದ ಕೂಡಲೇ ಮಗು ಏನೂ ಪ್ರತಿಕ್ರಿಯೆ ಇಲ್ಲ, ಮಗು ಎದ್ದಿಲ್ಲ. ಚಟ್ಟ ಕಟ್ಟಿದ ಹಾಗೆ, ಚಟ್ಟ ಕಟ್ಟಿದ ಒಳಗೆ ಮಗು ಹಾಗೆ ಇದೆ. ಈತನಿಗೆ ಬಹಳ ದುಃಖ ಆಗ್ತದೆ. ಕೆಲವು ನಿಮಿಷಗಳು ನೋಡ್ತಾನೆ. ಯಾವುದೇ ಚಲನವಲನ ಇಲ್ಲದ ಕಾರಣದಿಂದ ಬಹಳ ದುಃಖದಿಂದ ಅಲ್ಲಿಂದ ಹೊರಗೆ ಬಂದು
ಅಲ್ಲೇ ಒಂದು ಕೋಣೆ ಇರ್ತದೆ, ಒಂದು ರೂಮ್ ಇರ್ತದೆ ಅವ್ರದ್ದು. ಆ ರೂಮ್ನಲ್ಲಿ ಹೋಗಿ ಮ್ಯಾನ್ಯುಯಲ್ ಎಂಬ ಈ ಯುವಕನು ಈತನ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತಾ ಇರ್ತಾನೆ. ಪ್ರಾರ್ಥನೆ ಮಾಡ್ತಾನೆ, ಏಸಯ್ಯ, ಈ ಒಂದು ಗ್ರಾಮಗಳಿಗೆ ನಾನು ಸುವಾರ್ತೆ ಸಾರ್ಲಿಕ್ಕೆ ಬಂದಿದ್ದೇನೆ. ಇವತ್ತು ಈ ಸತ್ತ ಮಗುವನ್ನು ಎಬ್ಬಿಸಿದರೆ ಇವರೆಲ್ಲರೂ ನಿನ್ನ ಸತ್ಯ ವಾರ್ತೆಯನ್ನು, ನಿನ್ನ ಶಿಲುವೆ ಮರಣವನ್ನು, ನಿನ್ನ ಸುವಾರ್ತೆಯನ್ನು ಕೇಳಿ ಇವರೆಲ್ಲರೂ ರಕ್ಷಣೆ ಹೊಂದಲಿಕ್ಕೆ ಅವಕಾಶವಾಗ್ತಿತ್ತಲ್ಲ. ಎಸಯ್ಯ, ಕರ್ತನೇ, ಈ ಮಗುವನ್ನು ನೀನು ಎಬ್ಬಿಸಬೇಕಾಗಿತ್ತಯ್ಯ ಅಂತೇಳಿ, ಅಯ್ಯ ಏನಾದರೆ ಮಾಡಿ ಎಬ್ಬಿಸಯ್ಯ, ಈ ಗ್ರಾಮಕ್ಕೆ ನಾನು ಮತ್ತು ಸುವಾರ್ತೆ ಸಾರ್ಲಿಕ್ಕೆ ಬರಬೇಕು. ಇಲ್ಲದಿದ್ದರೆ ಈ ಗ್ರಾಮಗಳಿಗೆಲ್ಲ ನಾನು ಬರ್ಲಿಕ್ಕಾಗಲ್ಲ. ಇವರು ಯಾರು ಇನ್ನು ಮುಂದೆ ಕ್ರೈಸ್ತ ಮಿಷನರಿಗಳನ್ನು ಮನೆ ಒಳಗೆ ಬರಲಿಕ್ಕೆ, ಅವರ ಊರವರಿಗೆ ಬರ್ಲಿಕ್ಕೆ ಕೊಡುದಿಲ್ಲ ಎಂಬುದಾಗಿ ಹೇಳಿಕೊಂಡು ತನಗಿರ್ತಕ್ಕಂಥ ತಿಳುವಳಿಕೆಯಿಂದ, ತನಗೆಷ್ಟು ಗೊತ್ತಿದೆ ಅಷ್ಟು ಗೊತ್ತಿರುವ ತಿಳುವಳಿಕೆಯಿಂದ ದೇವರ ಹತ್ರ ಸುಮಾರು 1 ತಾಸುವರೆಗೆ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಹೋರಾಡ್ತಾ ಇದ್ದಾನೆ. ಅಯ್ಯ, ಈ ಮಗುವನ್ನು ಬದುಕಿಸಿ ಎಂಬುದಾಗಿ. 1 ತಾಸು ಆಯ್ತು. ಒಂದೂವರೆ ತಾಸು ಆಯ್ತು. ಜನ ಎಲ್ಲ ಒಳಗೆ ಅಳ್ತಾ ಇದ್ದಾರೆ. ಅವರ ದುಃಖ ಪ್ರಲಾಪಗಳು ನಡೀತಾ ಇದೆ. 2 ತಾಸು ಆಯ್ತು. ಈತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಯ್ಯ, ಎಲ್ಲ ಗ್ರಾಮಗಳಿಗೆ ನಾನು ಒಳಗೆ ಬರ್ಲಿಕ್ಕಾಗಲ್ಲಯ್ಯ. ಏಸಯ್ಯ, ನೀನು ಸತ್ಯದೇವರೆಂಬುದಾಗಿ ಜನರೆಲ್ಲರೂ ತಿಳ್ಕೊಳ್ಳುವಂತೆ ಈ ಮಗುವನ್ನು ಎಬ್ಬಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಆಮೇಲೆ ಯೋಚನೆ ಮಾಡ್ತಾನೆ, ಏನೋ ದೇವರ ಚಿತ್ತ ಏನಿದೇನೋ ಅಂತ ಹೇಳ್ಕೊಂಡು ತನ್ನ ಮನಸ್ಸೊಳಗೆ ದುಃಖದಿಂದ ಇನ್ನು ದೇವರ ಚಿತ್ತ ವಿಷಯದಲ್ಲಿ ಆಲೋಚನೆ ಮಾಡ್ತಿರುವಾಗ ಆ ಸತ್ತು ಹೋಗಿರತಕ್ಕಂಥ ಮನೆಯ ಕೋಣೆ ಒಳಗಿಂದ ಉಲ್ಲಾಸ, ಸಂಭ್ರಮ, ಸಂತೋಷ, ಹರ್ಷವುಳ್ಳ ಸ್ವರವು ಕೇಳಿಸಲ್ಪಡ್ತದೆ. ಏನಪ್ಪ ಇಷ್ಟು ದೊಡ್ಡ ಸ್ವರ ಕೇಳಿಸಲ್ಪಡ್ದಾಗ ಎಲ್ಲ ಜನ ಕೂಗುತ್ತಾ ಇದ್ದಾರಲ್ಲ ಅಂತೇಳಿ ಈತನು ಬೇಗನೆ ಆ ಪಕ್ಕದಲ್ಲಿರುವ ಕೋಣೆಯಿಂದ ಮತ್ತು ತಿರುಗಿ ಆ ಜನಸ್ತೋಮದ ಮಧ್ಯದಲ್ಲಿ ಬಂದು ನೋಡಿರುವಾಗ ಆ ಮಗು, ಚಟ್ಟವನ್ನು ಕಟ್ಟಿ ಹಾಕಿರುವ ಮಗು ಪೂರ್ಣವಾಗಿ ಕಟ್ಟಿ ಹಾಕಿದ್ದಾರೆ. ಅದರೊಳಗೆ ಅಲ್ಲಾಡ್ತಾ ಇದೆ, ಸ್ಟ್ರಗಲಿಂಗ್ ಟು ಕಮ್ ಔಟ್. ಬೇಗನೆ ಅಲ್ಲಿರುವ ಜನರು ಕತ್ತೆಯನ್ನು ತೆಗೆದುಕೊಂಡು ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳನ್ನು ಕಟ್ ಮಾಡಿಬಿಟ್ರು. ಕಟ್ ಮಾಡಿ ಬೇಗನೆ ಆ ಮಗುನ ಹೊರಗೆ ತೆಗೆದ್ರು. ಆ ಮಗು ಸಂಪೂರ್ಣ ಸ್ವಸ್ಥತೆ ಉಳ್ಳದಾಗಿ ಬದುಕಿ ಬಂತು. ಆಗ ಮಾನ್ವೇಲ್ಗೆ ಅಬ್ಬಾ, ಇಂಥ ಧೈರ್ಯ ಬಂತು. ನೀತಿವಂತನೋ ಸಿಂಹದ ಹಾಗೆ ಧೈರ್ಯವಾಗಿರೋನು. ಯಾಕಂದ್ರೆ ಮಾನ್ವೇಲ್ ಎಂಬ ಈ ಯುವಕನು ಬಹು ಪ್ರಾಮಾಣಿಕನಾಗಿ, ಬಹು ನೀತಿ ಆಸಕ್ತ ಚಿತ್ತನಾಗಿ, ಶ್ರದ್ಧೆಯಿಂದ ಸುವಾರ್ತೆ ಸಾರ್ಲಿಕ್ಕೆ ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನೀವು ಕೇಳಲಿಕ್ಕಿರುವ ಸಂದೇಶ ಸುವಾರ್ತೆನೂ ಆಯಿತು, ಸೇವಕರಿಗೆ ಒಂದು ಅದ್ಭುತವಾದಂಥ ವಾಕ್ಯದ, ಬಲವಾದಂಥ ವಾಕ್ಯ ನಿಮಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನಾವು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ರಕ್ಷಣೆ, ನಿತ್ಯ ಜೀವ, ಪರಿಶುದ್ಧಾತ್ಮಾಭಿಷೇಕ, ತೀರ್ಪುಗಳು, ಎರಡನೇ ಆಗಮನ, 1000 ವರ್ಷದ ಪರಿಪಾಲನೆ ಕುರಿತು ನಾವು ಸುವಾರ್ತೆ ಸಾರ್ತಾ ಇರ್ತೇವೆ ಅಷ್ಟೇ. ಆದರೆ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಆದರೆ ದೇವರು ನಾವು ಸಾರುವ ಸುವಾರ್ತೆಯನ್ನು ತಾನು ಸೂಚಕ್ರಿಯೆಗಳಿಂದ, ಮಹತ್ವ ಕಾರ್ಯಗಳಿಂದ ಸಾಬೀತು ಮಾಡ್ತಾ ಬರ್ತಾನೆ. ನೀನು ಅದ್ಭುತಗಳು ಸಾರೋದು ಬೇಕಾಗಿಲ್ಲ. ನೀನು ಮಿರಾಕಲ್ ನೀನು ಹೇಳೋದು ಬೇಕಾಗಿಲ್ಲ. ನೀನು ಸುವಾರ್ತೆಯನ್ನು ಸಾರ್ತಾ ಇದ್ರೆ ಸಾಕು. ದೇವರು ತನ್ನ ಸುವಾರ್ತೆಯನ್ನು, ತನ್ನ ರಾಜ್ಯದ ಸುವಾರ್ತೆಯನ್ನು, ತನ್ನ ಪ್ರಭುತ್ವದ ಸುವಾರ್ತೆಯ ಉಪಸ್ಥಿತಿ, ಮೌಜೂದ್ಗಿ ಅಲ್ಲಿ ಇದೆ ಎಂಬುದಾಗಿ ತಾನು ಸೂಚಕ್ರಿಯೆಗಳಿಂದ, ಮಹತ್ವ ಕಾರ್ಯಗಳಿಂದ, ಸ್ವಸ್ಥತೆಗಳಿಂದ ಮತ್ತು ಅನೇಕ ರೀತಿಯಾದಂಥ ಬಿಡುಗಡೆಗಳಿಂದ ತಾನು ಸಾಬೀತು ಮಾಡ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. 40 ದಿವಸ ಉಪವಾಸ ಏನು ಮಾಡಿಲ್ಲ ಈ ಮನುಷ್ಯ. ಈ ಮನುಷ್ಯನಲ್ಲಿ ಪ್ರಾಮಾಣಿಕತ್ವ, ಯಥಾರ್ಥತ್ವ,
ನಿರ್ದೋಷತ್ವ, ಅಮಾಯಕತ್ವ ಇದ್ದಂಥ ಮಾನ್ವೆಲ್ ವ್ಯಕ್ತಿ, ಕಿಲ್ಲಾಡಿ, ಕದೀಮ, ಮೋಸಗಾರ ಆಗೋರಿಗೆ ಈ ಅದ್ಭುತಗಳು ಆಗೋದು ಮಾತ್ರ ಬಹಳ ಕಷ್ಟ. ಆದರೆ ಈ ವ್ಯಕ್ತಿ, ಮಾನ್ವೆಲ್ ಎಂಬ ವ್ಯಕ್ತಿ ಬಹು ಪ್ರಾಮಾಣಿಕನು, ಅಮಾಯಕತ್ವ, ನಿರ್ದೋಷತ್ವ, ದೇವರಿಗಾಗಿ ನನಗೆ ಸಿಕ್ಕಿದ ಈ ಸಂದೇಶ ಎಲ್ಲರಿಗೂ ಆ ಸುವಾರ್ತೆ, ಒಳ್ಳೆ ವಾರ್ತೆ ಪ್ರಕಟಿಸೋಣ ಎಂಬ ಉದ್ದೇಶದಿಂದ ಹೋಗಿರುವಾಗ ಯೇಸು ಕ್ರಿಸ್ತನು, ಪವಿತ್ರಾತ್ಮನು ಪರಿಸ್ಥಿತಿಯನ್ನೆಲ್ಲ ಅನಿವಾರ್ಯವಾದಂಥ ಸ್ಥಿತಿ ತಂದಿರುವಾಗ ಮಾನ್ವೆಲ್ ಪ್ರಾರ್ಥನೆ ಮಾಡಲಿಕ್ಕೆ ಅನಿವಾರ್ಯವಾಗಿ ಪ್ರಾರ್ಥನೆ ಮಾಡಿರುವಾಗ ಪರಲೋಕದಲ್ಲಿ ಆಸೀನರುಡನಾಗಿರ್ತಕ್ಕಂಥ, ತಂದೆಯ ಬಲ ಪಕ್ಷದಲ್ಲಿ ಆಸೀನನಾಗಿರ್ತಕ್ಕಂಥ ಆ ದೇವರ ಕೃಪೆ ಇಳಿದು ಬಂದು ಆ ಸತ್ತ ಮಗುವನ್ನು ತಿರುಗಿ ಬದುಕುವಂತೆ ಮಾಡಿ ಮಾನ್ವೆಲ್ ಆ ಗ್ರಾಮದಲ್ಲಿ ಇನ್ನೂ ಪ್ರಬಲವಾಗಿ ಸೇವೆ ಮಾಡುವಂತೆ ದೇವರು ಸಾಬೀತು ಮಾಡಿರುವ ಈ ಒಂದು ಅದ್ಭುತವಾದಂಥ ಕೃತ್ಯ. ಅದನ್ನೇ ಮಾರ್ಕ್ ಸುವಾರ್ತೆ 16:20 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಅವರ ಶಿಷ್ಯರಿಗೆಲ್ಲರಿಗೆ ತನ್ನ ಉಪದೇಶವನ್ನು ಕೊಟ್ಟು 40 ದಿವಸಗಳು ಹಗಲು ರಾತ್ರಿ ಅವರಿಗೆ 40 ದಿವಸ ಹಗಲು ರಾತ್ರಿ ಅವರಿಗೆ ಸುವಾರ್ತೆಯನ್ನು ಸಾರಿ ಅವರಿಗೆ ಧೈರ್ಯಪಡಿಸಿ, ಆತ್ಮಾಭಿಷೇಕ ಅವರ ಮೇಲೆ ಬಂದ ಮೇಲೆ, ಆತ್ಮಾಭಿಷೇಕ ಬರಲಿಕ್ಕೆ ಮುಂಚೆ ಅವರಿಗೆ ಹೇಳಿ ಹೋಗ್ತಾ ಇದ್ದಾನೆ ಮತ್ತು ಪುನಃ ಬರ್ತೀನಿ ಎಂಬುದಾಗಿ ಹೇಳಿ ಹೋಗುವಾಗ ಯೇಸು ಕ್ರಿಸ್ತನು ಹೋಗಿದ್ದ ಕೂಡಲೇ ಶಿಷ್ಯರೆಲ್ಲರೂ ಯೇಸು ಕಲಿಸಿಕೊಟ್ಟಿರ್ತಕ್ಕಂಥ ಆ ದೇವರ ರಾಜ್ಯದ ಸುವಾರ್ತೆ, ಲಕ್ಷ ಕೇಳ್ತೀರಿ, ರಕ್ಷಣೆ, ನಿತ್ಯ ಜೀವ, ಪರಿಶುದ್ಧ, ಮಾನಸಾಂತರ ಎಲ್ಲ ಇದೆ. ಆ ದೇವರ ರಾಜ್ಯದ ಸುವಾರ್ತೆ ಸಾರುತ್ತಾ ಹೋದರಂತೆ ಶಿಷ್ಯರು. ಸಾರುತ್ತಾ ಹೋಗಿರುವಾಗ ದೇವರವರ ಜೊತೆಯಲ್ಲಿದ್ದುಕೊಂಡು ಕಾರ್ಯಗಳನ್ನು, ಮಹತ್ವ ಕಾರ್ಯಗಳನ್ನು ಮಾಡುತ್ತಾ ಅವರು ಸಾರುತ್ತಿರತಕ್ಕಂಥ ಆ ವಾಕ್ಯವನ್ನು ಪುಷ್ಟೀಕರಿಸುತ್ತಾ ಇದ್ದನು. ಇಂಗ್ಲಿಷ್ಲಿ ಕನ್ಫರ್ಮಿಂಗ್ ಬೈ ದ ಸೈನ್ಸ್ ಅಂಡ್ ವಂಡರ್ಸ್, ಅಂದರೆ ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು, ಸ್ವಸ್ಥತೆಗಳಿಂದ, ಬಿಡುಗಡೆಗಳಿಂದ ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆಯನ್ನು ಸಾಬೀತು ಮಾಡ್ತಾ ಇದ್ದನಂತೆ, ರುಜುಪಡಿಸುತ್ತಾ ಇದ್ದನಂತೆ. ಮಾರ್ಕ್ ಸುವಾರ್ತೆ 16:20 ಮತ್ತು ಅವರು ಹೊರಟು ಹೋಗಿ ಎಲ್ಲಾ ಕಡೆಗಳಲ್ಲಿ ಸಾರಿದರು. ಇದಲ್ಲದೆ ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು. ಆಮೇನ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಸೊ ಅನಂತರ ಈ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ದೇವರು ಮಾಡಿದರು. He was proving his word by the signs and wonders, confirming that kingdom of God and kingdom of gospel is presence. ಅದು ಉಪಸ್ಥಿತಿಯಲ್ಲಿ ಇದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಹಾಗೆ ನಿಂತುಕೊಂಡಿಲ್ಲ, ದೇವರು ಅವರ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡುತ್ತಲೇ ಹೋಗಿದ್ದಾನೆ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 3ನೇ ಹೀಗೆಲ್ಲಾಗಿ ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಡ್ತಾ ಇದ್ದಾನೆ. ವಾಕ್ಯಗಳು ಸಾರ್ತಾ ಇದ್ದಾರೆ, ಅದರೊಟ್ಟಿಗೆ ಏನು ಬರಬೇಕು? ಅದ್ಭುತಗಳು, ಸೂಚಕಗಳು, ಮಹತ್ವಗಳು ಸಾಕ್ಷಿ ಕೊಡ್ತಾ ಇದ್ದಾನೆ. ಹಿ ಈಸ್ ಪ್ರೂವಿಂಗ್, ಟೆಸ್ಟಿಫೈಯಿಂಗ್. The Lord is testifying the word of gospel by signs and wonders. ನನ್ನ ಪ್ರಿಯ ಸಹೋದರಿ ಸುವಾರ್ತಿಕರೇ, ಯಥಾರ್ಥವಾಗಿ ಕರ್ತನ ಸುವಾರ್ತೆಯನ್ನು ಹೊತ್ಕೊಂಡು ನಡೆಯುವರೆ, ಖಂಡಿತವಾಗಿ ಇಂಥ ಅದ್ಭುತಗಳು, ನಾನು ಮಾಡುವ ಅದ್ಭುತಗಳು, ನನ್ನನ್ನು ನಂಬಿದರೆ ನಾನು ಮಾಡುವ ಕಾರ್ಯಗಳನ್ನು ಕೂಡ ನೀವು ಮಾಡುವಿರಿ, ಅದಕ್ಕಿಂತ ಅಧಿಕವಾದದ್ದನ್ನು ನೀವು ಮಾಡುತ್ತೀರಿ ಎಂಬುದಾಗಿ ಹೇಳಿದರು. ಯೇಸು ಕ್ರಿಸ್ತನು ನುಡಿದಿರತಕ್ಕಂಥ ವಾಕ್ಯ ಅಪೊಸ್ತಲರಿಗೆ ಮಾತ್ರ ಅಲ್ಲ, ಈವರೆಗೂ ಆ ವಾಕ್ಯ ನೆರವೇರ್ತಾ ಇದೆ. ನನ್ನ ಅಮಾಯಕ ಯುವಕರೇ ಮತ್ತು ಪೂರ್ವದಲ್ಲಿ ಅಂಧ ಭಕ್ತರಿಗೆ ಇದೊಂದು ದೊಡ್ಡ
ಜ್ಞಾನೋದಯದ ವಾಕ್ಯವಾಗಿದೆ. ಆಮೇಲೆ ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ, ದೇವರು ಸಹ, ಅಂದರೆ ಇವರು ಸುವಾರ್ತೆ ಸಾರ್ತಾ ಇದ್ದಾರೆ, ಇವರು ಸುವಾರ್ತೆ ಇವರೇ ಸಾರ್ತಾ ಇದ್ದಾರೆ, ವಾಕ್ಯ ಕೆಲಸ ಮಾಡ್ತಾ ಇದೆ, ಆದರೆ ದೇವರು ಬಿಟ್ಟಿಲ್ಲ. ದೇವರು ಸಹ ಯಾರ ಕೈಯಿಂದ? ಸುವಾರ್ತಿಕರ ಕೈಯಿಂದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು, ನಾನಾ ವಿಧವಾದಂಥ ಮಹತ್ವ ಕಾರ್ಯಗಳನ್ನು ನಡೆಸಿ ತನ್ನ ಸ್ವಂತ ಚಿತ್ತಾನುಸಾರವಾದ ಪವಿತ್ರಾತ್ಮದ ವರಗಳಿಂದಲೂ ಅವರಿಗೆ ಸಾಕ್ಷಿ ಕೊಡುತ್ತಿದ್ದಾರೆ. ಪವಿತ್ರಾತ್ಮದ ವರಗಳಿಂದ ತುಂಬಿ ಸೂಚಕಗಳು, ಮಹತ್ವ ಕಾರ್ಯಗಳು, ಸ್ವಸ್ಥತೆಗಳು, ಬಿಡುಗಡೆಗಳು ಕೊಡೋದು ಮಾತ್ರ ಅಲ್ಲದೆ ಪವಿತ್ರಾತ್ಮದ ಅಭಿಷೇಕವನ್ನು ಕೂಡ ಆ ಜನರ ಭಕ್ತರ ಮೇಲೆ ಸುರಿದಿರುವಾಗ ಅದರಿಂದ ಸಾಕ್ಷಿ ಕೊಡ್ತಾ ಇದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸ್ವಸ್ಥತೆಗಳು ಮುಗಿದು ಹೋಗಿದೆ ಎಂಬುದಾಗಿ ಇಲ್ಲ, ಈಗಲೂ ಆಗ್ತದೆ. ಇವತ್ತು ಇದೇ ಶತಮಾನದಲ್ಲಿ ಆಗಿರತಕ್ಕಂಥದ್ದು, ಇದೇ ಇತ್ತೀಚೆಗೆ ಇನ್ನೂ ಒಂದು 3 ತಿಂಗಳೂ ಆಗಿಲ್ಲ, ಅದು ನಡೆದಿರ್ತಕ್ಕಂಥ ಘಟನೆ ಇದು. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇಲೆ ಈ ಮಾತಿನ ವಿಷಯದಲ್ಲಿ ಅಪೊಸ್ತಲ ಪೌಲು ಸ್ವಲ್ಪ ಡಿಫ್ರೆಂಟ್ ಆಗಿ ರೆವಲ್ಯೂಷನ್ ಮಾಡ್ತಾ ಇದ್ದಾನೆ. ಅದನ್ನು ಯಾರು ಹೇಳಿದ್ರು, ಬಹಳ ದೊಡ್ಡ ವಿದ್ಯಾರ್ಥಿ, ಬಹಳ ದೊಡ್ಡ ಬೈಬಲ್ ವಿದ್ವಾಂಸನು, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಪೌಲ್ಸ್ ರೈಟಿಂಗ್, ಅಟ್ಲೀಸ್ಟ್ ಯು ಮಸ್ಟ್ ಟು ಮಾಸ್ಟರ್ ಡಿಗ್ರಿ ಇನ್ ಪೊಲಿಟಿಕ್ಸ್. ನೀನು ಒಂದು ದೊಡ್ಡ ರಾಜನೀತಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಂಡಿದ್ರೂ ಅಪೊಸ್ತಲ ಪೌಲಿನ ಬರಹಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬಹಳ ಕಷ್ಟ ಎಂಬುದಾಗಿ ಹೇಳಿದ್ದಾನೆ. ಬೈಬಲ್ ಥಿಯಾಲಜಿ ಮಾಡಿದ್ರಿಂದಲ್ಲ. ಇಂಟ್ರೆಸ್ಟಿಂಗ್ ಇದೆ ಅವ್ರದ್ದು. ಐ ಲವ್ ಪೌಲ್ಸ್ ರೈಟಿಂಗ್. ಒಂದು ಲೆಟರ್, ಸಿಂಪಲ್ ಲೆಟರ್ ಇದು. 1 ಕೊರಿಂಥಿ 2ನೇ ಅಧ್ಯಾಯ 4-5 ವಚನಗಳು. ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ, ಮನಸ್ಸನ್ನು ಗೆದ್ದುಕೊಳ್ಳುವ ಮನುಷ್ಯ ಜ್ಞಾನವಾಗಲಿ, ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ಆತ್ಮನು ತನ್ನ ಪ್ರಭಾವ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸಿದ್ದೇನೆ. ಹೀಗೆ ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡಿರದೆ ದೇವರ ಶಕ್ತಿಯನ್ನು, ಮನುಷ್ಯ ಜ್ಞಾನವಲ್ಲ ದೇವರ ಶಕ್ತಿಯನ್ನು. ದೇವರ ಶಕ್ತಿ ಅಂದ್ರೇನು? ಮಹತ್ವ ಕಾರ್ಯಗಳು, ಸೂಚಕಗಳು, ಅದ್ಭುತ ಕಾರ್ಯಗಳು, ಪವಿತ್ರಾತ್ಮದ ಅಭಿಷೇಕಗಳು, ಪವಿತ್ರಾತ್ಮ ಅಭಿಷೇಕದಿಂದ ಉಂಟಾಗತಕ್ಕಂಥ ವರಗಳು, ಫಲಗಳು, ಇವುಗಳಿಂದ ಈ ಶಕ್ತಿಯನ್ನು ನೋಡಿರುವಾಗ ಆ ಒಂದು ದಿವ್ಯ ಪ್ರಭಾವ ಶಕ್ತಿಗಳನ್ನು ಮನುಷ್ಯ ಜ್ಞಾನದಿಂದ ಉಂಟಾಗತಕ್ಕಂಥ ವಾಕ್ಯಗಳಲ್ಲ, ಯೇಸು ಕ್ರಿಸ್ತನ ನೀತಿ ವಚನಗಳಿಂದ ಉಂಟಾಗತಕ್ಕಂಥ ವಾಕ್ಯಗಳಿಗೆ ನೀವು ನಿಮ್ಮ ವಿಶ್ವಾಸ ಅದಕ್ಕೆ ಆಧಾರ ಪಟ್ಟಿರಲಿ ಎಂಬುದಾಗಿ ಹೇಳ್ತಾರೆ. ನಿಮ್ಮ ನಂಬಿಕೆ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡಿರದೆ ದೇವರ ಶಕ್ತಿ, ಪ್ರಭಾವ, ಆತನ ಉಪಸ್ಥಿತಿ, ಆತನ ಮಹತ್ವ ಕಾರ್ಯಗಳು, ಆ ವಾಕ್ಯವನ್ನು ಸಾಬೀತು ಮಾಡುವ ಮಹತ್ವ ಕಾರ್ಯಗಳೇ ನಿಮಗೆ ಆಧಾರವಾಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇರತಕ್ಕಂಥ ನನ್ನ ಪ್ರಿಯ ಎಲ್ಲ ವೀಕ್ಷಕರಿಗೆ, ನೂತನವಾಗಿ ನಂಬಿರ್ತಕ್ಕಂಥ ಕ್ರೈಸ್ತ ಸೇವೆ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಹೊಸ ಬಲವನ್ನು ಕೊಡ್ತಕ್ಕಂಥದ್ದು. ಯಾರ್ಯಾರು ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳ ಸೂಚಕಗಳ ಬಗ್ಗೆ ಕೇಳಲಿಲ್ಲದವರಿಗೆ ನೂತನವಾದಂಥ ಸುವಾರ್ತೆ ಇದನ್ನು ಮಾಡ್ತಾ ಇದ್ದುಕೊಂಡು ಆ ಗ್ರಾಮದಲ್ಲಿ ಆತನು ತನ್ನ ರಾಜ್ಯದ ಕುರಿತು, ದೇವರ ರಾಜ್ಯದ ಸುವಾರ್ತೆಯ ಕುರಿತು ಸಾರಿ ಆ ರಾತ್ರಿಯೆಲ್ಲ ಆ ಗ್ರಾಮದ ಊರಿನ ಎಲ್ಲ, ಆ ಗ್ರಾಮದಲ್ಲಿರುವ ಎಲ್ಲ ಜನರು, 100 ಜನರು ಆ ಗುಡಿಸಲ ಹತ್ರ ಸೇರಿ ಬಂದಿದ್ರು. ಎಲ್ಲರಿಗೆ ಸುವಾರ್ತೆ ಸಾರಿ ಅವರನ್ನು ಬಲಪಡಿಸಿ ಮರನೇ ದಿವಸ ಈತನು ಬಂದುಬಿಟ್ಟು ಕೆಲವು ತಿಂಗಳ ನಂತರ, ಕೆಲವು ವಾರಗಳ ನಂತರ ಆ ಗ್ರಾಮಕ್ಕೆ ಹೋಗಿರುವಾಗ ಅಲ್ಲಿ ಬಹು ವಿಚಿತ್ರವಾದಂಥ ಪ್ರತಿಕ್ರಿಯೆ ಆತನ ಕಂಡನು. ಆತನನ್ನು ಯಾರೂ ಸ್ವಾಗತಿಸ್ತಾ ಇಲ್ಲ. ಎವ್ರಿಬಡಿ ಈಸ್ ಅವಾಯ್ಡಿಂಗ್. ಎಲ್ಲರೂ
ಒಂದು ರೀತಿಯಾದಂಥ ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರಲ್ಲೂ ಆಶ್ಚರ್ಯವಾಗಿ ಆತನನ್ನು ಸ್ವಾಗತಿಸ್ತಾ ಇಲ್ಲ, ಎಲ್ಲರೂ ತಿರಸ್ಕಾರ ಭಾವನೆ ನೋಡ್ತಾರೆ. ನೋಡಿ, ಈತನಿಗೆ ಬಹು ದುಃಖ ಆಗ್ತದೆ. ಏನಪ್ಪ, ಈ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಅದ್ಭುತವಾಗಿದ್ರೆ ಇವರು ನನ್ನನ್ನು ಈ ರೀತಿಯಲ್ಲಿ ನೋಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಬಹಳ ದುಃಖ ಪಡ್ತಾನೆ. ದುಃಖ ಪಟ್ಟುಕೊಂಡು ಆತನೇನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಯಾವ ಮನೆಯಲ್ಲಿ ತೀರ್ಕೊಂಡು ಹೋಗಿರ್ತದೆ ಮಗು, ಆ ಮಗು ತೀರ್ಕೊಂಡಿರುವ ಮಗು ಆ ಗುಡಿಸಲ ಹತ್ರ ಹೋಗಿ ಆ ತಾಯಿಯನ್ನು ಭೇಟಿ ಆಗ್ತಾನೆ. ಅಮ್ಮ ಅಂತೇಳಿ ನೋಡಿ, ಆ ತಾಯಿ ಭಾಳ ಮುಖ ಸಪ್ಪಗಿಟ್ಕೊಂಡಿರ್ತಾಳೆ ಮತ್ತು ಆತನ ನೋಡಿ ಮಾತಾಡೋದಿಲ್ಲ, ತಲೆ ಬಾಗಿಸ್ಕೊಂಡಿರ್ತಾಳೆ. ಏನಾಗಿದೆಮ್ಮ, ಯಾಕೆ ನೀವೆಲ್ಲ ಹೀಗಿದ್ದೀರಿ ಅಂತ ಕೇಳ್ತಾನೆ. ಇಲ್ಲ, ನೀವು ಏನೋ ಅದ್ಭುತ ಮಾಡಿ ನನ್ನ ಮಗುವನ್ನು ಬದುಕಿಸಿ ಕೊಟ್ಟು ಹೋದ್ರಿ, ಆದರೆ ನಮ್ಮ ಈ ಊರುಗಳಲ್ಲಿರ್ತಕ್ಕಂಥ ಒಂದು ಮಾಂತ್ರಿಕನು ಅವನನ್ನು ದೇವಮಾನವ ಎಂದು ನಂಬುತ್ತಾರೆ ನಮ್ಮ ಊರಿನವರೆಲ್ಲ. ಎಲ್ಲೇ ಫಿಲಿಪ್ಪೈನ್ಸ್ನಲ್ಲಿ, ನಾನು ಇಲ್ಲಿನೂ ಇದೆ ಅಂತ ತಿಳ್ಕೊಂಡಂಥ ನಂಬಿಕೆ, ಮೂಢನಂಬಿಕೆ ಫಿಲಿಪ್ಪೈನ್ಸ್ನಲ್ಲಿ ಕೂಡ ಇದೆ. ಫಿಲಿಪ್ಪೈನ್ಸ್ನ ಪಶ್ಚಿಮ ದಿಕ್ಕಿನಲ್ಲಿ ದೇವಮಾನವ ಎಂದು ನಂಬುತ್ತಾರೆ. ಅವನು ಮಾಂತ್ರಿಕನು, ಅವನು ಬಂದು ಈ ಮಗು ಬದುಕಿಸಿದೆವು ಸರಿಯಲ್ಲ, ಯಾಕಂದರೆ ಈ ಮಗು ಪೂರ್ಣ ಬೆಳೆದಿಲ್ಲದ ಕಾರಣದಿಂದ ಗರ್ಭದಲ್ಲಿ ಪ್ರೀಮೇಚರ್ ಚೈಲ್ಡ್ ಆಗಿರೋದ್ರಿಂದ ಈ ಮಗು ಆತ್ಮ ಬೆಳೆದಿಲ್ಲ, ಅದಕ್ಕೆ ಈ ಮಗು ಸತ್ತೋಗಿದೆ. ಮತ್ತ್ಯಾಕೆ ಬದುಕಿಸಿದ್ರಿದನು, ಬದುಕಿದ್ದು ಸರಿಯಲ್ಲ, ಯಾಕಂದರೆ ಇದು ಹೀಗೆ ದೊಡ್ಡದಾಗಿ ಘನಘೋರವಾದಂಥ ಮರಣವನ್ನು ಘನಘೋರವಾದಂಥ ಮರಣವನ್ನು ಪಡೀತದೆ. ನೀವು ಈ ಘನಘೋರವಾದ ಮರಣವನ್ನು ನೋಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ಈಗಲೇ ಆ ಮಗುವನ್ನು ಸತ್ತೋಗಲಿಕ್ಕೆ ಬಿಟ್ಟುಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಈ ಮಾಂತ್ರಿಕನ ಉದ್ದೇಶ ಏನಂದರೆ, ಇಲ್ಲಿ ಯಾರು ಒಳಗೆ ಕ್ರೈಸ್ತವರು ಬಂದು ಸುವಾರ್ತೆ ಸಾರಲಿಕ್ಕೆ ಬರಬಾರ್ದು. ಯಾಕಂದರೆ ಇವನ ಮಂತ್ರತಂತ್ರದ ವ್ಯಾಪಾರ, ಅವನ ಬಿಸ್ನೆಸ್ ಎಲ್ಲ ನಿಂತು ಹೋಗಿಬಿಡ್ತದೆ ಎಂಬ ಭಯದಿಂದ ಆ ಗ್ರಾಮಸ್ಥರೆಲ್ಲರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಹೃದಯದಲ್ಲಿ ಮೂಢನಂಬಿಕೆಯನ್ನು ಬಿತ್ತಿ ಅವರಲ್ಲಿ ಬೆದರಿಕೆಯನ್ನು ಉಂಟು ಮಾಡಿದ. ಡರ್ ಪೈದಾಕಿಯ ಏನಂದುಕೊಂಡು ಈ ಮಗು ಬದುಕಿದೆ, ಸಾಯ್ತಿರುವ ಮಗುವನ್ನು ಅದು ಸತ್ತಿದೆ, ವಿಧಿ ವಶಕ್ಕೆ ಹೋಗಿದೆ, ನೀವು ಯಾಕೆ ಬದುಕಿಸಲಿಕ್ಕೆ ಹೇಳಿದ್ರಿ, ಅದಕ್ಕಾಗಿ ಈ ಗ್ರಾಮಸ್ಥರು ಈ ಕುಟುಂಬಸ್ಥರು ಎಲ್ಲರೂ ಶಾಪಗ್ರಸ್ತರಾಗ್ತೀರಿ ನೀವು ಎಂಬುದಾಗಿ ಹೇಳಿ ಆತನ ಹಾರಾಡಿ ತನ್ನ ಪ್ರದರ್ಶನ ಮಾಡಿ ಮೈನಲ್ಲಿ ಬಂದಂಗೆ ಮಾಡಿ ಎಲ್ಲ ಹೆದರಿಬಿಟ್ರು. ಪಾಪ ಆ ಮಗುವನ್ನು ಸಾಯ್ಲಿಕ್ಕೆ ಬಿಟ್ಕೊಡ್ರಿ, ಅಲ್ಲೇ ಸತ್ತೋಗಲಿಯೋದು, ಈಗಲೇ ಶಾಂತವಾಗಿ ಸತ್ತೋಗ್ತದದು, ಇಲ್ಲದಿದ್ದರೆ ಭಾಳ ಘನಘೋರವಾದಂಥ ಮರಣ ಆಗ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಊರಿನಲ್ಲೆಲ್ಲ ಶಾಪ ಬರ್ತಂಬುದಾಗಿ ಹೆದರಿಸ್ಬಿಡ್ತಾರೆ. ಪಾಪ ಜನರು, ಅಮಾಯಕ ಜನರು. ಹಲ್ಲೆಲೂಯ. ನನ್ನ ಎಲ್ಲ ಪ್ರಿಯ ಅಮಾಯಕ ಜನರಿಗೆ ಇದು ಒಳ್ಳೆ ಸಂದೇಶ. ಇಂಥ ದುಷ್ಟರು ಬಂದರೆ ಭಾಳ ಜಾಗರೂಕರಾಗಿರ್ತೀರಿ ನೀವು. ಹಲ್ಲೆಲೂಯ. ದೇವರು ಮಾಡಿರುವ ಅದ್ಭುತಗಳು, ಇಂಥ ಸೂಚಕ್ರಿಯೆಗಳು ಮಾಡಿರುವಾಗ ಆ ಪಾಪ ಆ ತಾಯಿ ಹೆದರಿ ಎಷ್ಟು ಮಾತ್ರಕ್ಕೂ ಆ ಮಗುವನ್ನು ಸಾಯಲಿಕ್ಕೆ ಬಿಟ್ಟುಕೊಡಬಾರ್ದು ಎಂಬುದಾಗಿ ಯಾವುದೋ ಪರಿಸ್ಥಿತಿಯಲ್ಲಿ ಬಹಳಷ್ಟು ನೊಂದುಕೊಂಡಳು, ವ್ಯಾಕುಲಪಟ್ಟಳು. ಆದರೆ ಅವಳು ಬಿಡು, ಅವಳನ್ನು ಭೂಮಿ ಮೇಲೆ ಬಿಟ್ಬಿಡು, ಆ ಸಾಯ್ಲಿಯೋದು ಎಂಬುದಾಗಿ ಹೇಳ್ತಾನೆ. ಪಾಪ ಅನಿವಾರ್ಯದಿಂದ ಆ ಮಗುವನ್ನು ಕೆಳಗಿಡ್ತಾಳೆ. ಆ ಮಗು ಕೆಲವು ತಾಸುಗಳು ಮತ್ತು ನೀರಿಲ್ಲದೆ, ಊಟ ಇಲ್ಲದೆ, ಅದು ಹಾಲಿಲ್ಲದೆ ಅಳುತ್ತಾ ಇದ್ರು ಕೂಡ ಏನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳಿ ನಿಂತು ಆ ಮಗು ಸಾಯ ತನಕ ನಿಂತ ಆ ದುಷ್ಟ ದೇವಮಾನವನು, ಮಾಂತ್ರಿಕನು ಎಂಬ ಎನಿಸಲ್ಪಟ್ಟ ವ್ಯಕ್ತಿ. ಹೀಗಾಗಿ ನನ್ನ ಮಗು ತೀರ್ಕೊಂಡು ಹೋಯ್ತಿರಿ ಅಂತ ಮಣ್ಣು ಮಾಡಿಬಿಟ್ರು. ಆಗ ಮ್ಯಾನ್ವೇಲ್ ಬಹಳ ದುಃಖಪಟ್ಟ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅನೇಕ ಜನರಿಗೆ ಸುವಾರ್ತೆನೇ ತಲುಪಿಲ್ಲ. ಯೇಸು ಕ್ರಿಸ್ತನ ಸುವಾರ್ತೆ ಯದೋ ವಿಧಿಯಿಂದ, ಸ್ವಸ್ಥತೆಗಳಿಂದ, ಸೂಚಕ್ರಿಯೆಗಳಿಂದ, ಮಹತ್ವ ಕಾರ್ಯಗಳಿಂದ, ಬಿಡುಗಡೆಗಳಿಂದ, ದೇವಪೀಡಿತರಿಂದ ಬಿಡುಗಡೆ ಆಗೋದ್ರಿಂದ, ಇವೆಲ್ಲದರಿಂದ ಸುವಾರ್ತೆ ತಲುಪ್ತಾ ಇದೆ. ಆದರೆ ಇಂಥ ದುಷ್ಟ ಮಾಂತ್ರಿಕರು, ದೇವಮಾನವರೆಂದು ಹೇಳಿಕೊಂಡಿರುವ ಜನರು, ನಂಬಿರುವ ಜನರ ಮನಸ್ಸೊಳಗೆ ಮೂಢನಂಬಿಕೆ ನಿಮಿತ್ತ ಆ ಮಗುವನ್ನು ಕೊಂದು ಹಾಕ್ಕೊಂಡ್ಬಿಟ್ರು. ಆದರೆ ಮ್ಯಾನ್ವೇಲ್ ಆ ದಿನ ಬಹಳ ದುಃಖಪಟ್ಟು ಪ್ರಾರ್ಥನೆ ಮಾಡಿ ಹೇಳಿದ, ಬೈಬಲ್ ಒಳಗೆ ಯೇಸು ಕ್ರಿಸ್ತನ ಸತ್ತವರನ್ನು ಎಬ್ಬಿಸಿದಾನ್ರಿ. ಎಲ್ಲ ಹೌದು, ನೀವು ಓದಿರುವಾಗ ನಾವು ತಿಳ್ಕೊಂಡು ಎಲ್ಲ ಸತ್ತವರನ್ನು ಎಬ್ಬಿಸಿದನ್ನು ತೋರಿಸಿ ವಾಕ್ಯವನ್ನು ತೋರಿಸಿ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸಿದ್ದಾನೆ. ಆ ವಿಧವೆ ತನ್ನ ಒಬ್ಬನೇ ಮಗನು ತೀರ್ಕೊಂಡು ಹೋಗಿದ್ದಾನೆ ಎಂಬುದು ಹೇಳ್ಕೊಂಡು
ಎಷ್ಟೋ ಕಳಕಳಿಂದ ಬಳಲ್ತಾ ಇರುವಾಗ ಆ ವಿಧಿಯ ಮೇಲೆ ದಯೆ ತೋರಿ ಆ ಮಗುವನ್ನು ಬದುಕಿಸಿಕೊಟ್ಟನು. ಯಾಕೆಂದರೆ ಇಗೋಮ್ಮ ನೀನು ವಿಧವೇದಿ, ನಿನಗೆ ಯಾರಿಲ್ಲ ಎಂಬುದಾಗಿ. ಹಾಗೆ ದೇವರು ದಯೆ ತೋರಿದ್ದಾನೆ, ನಿನ್ನ ಮೇಲೆ ಕರುಣೆ ತೋರಿದಾನಮ್ಮ, ನೀನು ತಪ್ಪರ್ಥ ಮಾಡ್ಕೊಂಡು ಅಂತೇಳಿ ಆ ಗ್ರಾಮಸ್ಥರೆಲ್ಲರಿಗೆ ಮತ್ತು ಜಮಾ ಮಾಡಿ ಎಲ್ಲರಿಗೆ ಕೆಲವು ತಿಂಗಳುಗಳಿದ್ದುಕೊಂಡು ಅಲ್ಲೇ ಸುವಾರ್ತೆ ಸಾರಿ ಅವರ ಹೃದಯದೊಳಗೆ ತುಂಬಿರ್ತಕ್ಕಂಥ ಆ ದೇವಮಾನವನ ಮಾಂತ್ರಿಕನ ಭಯವು ಹೋಗಲಾಡಿಸಿ ಆ ಹೃದಯದೊಳಗೆ ಯೇಸು ಕ್ರಿಸ್ತನ ಸತ್ಯವಾರ್ತೆ, ಸತ್ತ ಮಗನನ್ನು ಎಬ್ಬಿಸಿರುವ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ ಹೇಳಿ ಬಹುಧೈರ್ಯದಿಂದ ಸಾರಿ ಅಭಿಷೇಕದಲ್ಲಿ ತುಂಬಿ ಆ ವ್ಯಕ್ತಿ, ಹೊಸ ವ್ಯಕ್ತಿ ಸುವಾರ್ತೆ ಸಾರಿ ಆ ಗ್ರಾಮಸ್ಥರೆಲ್ಲರಿಗೆ ಪ್ರಾರ್ಥನೆ ಮೂಲಕವಾಗಿ ವಾಕ್ಯ ಸಾರ್ತಾ ಇದ್ದಾರೆ. ದೇವರು ಪವಿತ್ರಾತ್ಮದ ಬಲವನ್ನು ಸುರಿಸಿ ಆ ಗ್ರಾಮಸ್ಥರಲ್ಲಿ ನಂಬಿಕೆಯಲ್ಲಿ, ಪವಿತ್ರಾತ್ಮ ಅಭಿಷೇಕದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆದು ಬಲಪಟ್ಟು ದಿನೇ ದಿನೇ ಗ್ರಾಮಸ್ಥರಲ್ಲಿ ಅನೇಕ ಜನರು ಸೇರ್ತಾ ಈಗ ಅಲ್ಲೇ ದೊಡ್ಡ ಚರ್ಚ್ ಕಟ್ಟಲ್ಪಟ್ಟಿದೆ. ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಂದು ಆ ಚರ್ಚಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಮ್ಯಾನ್ವೇಲ್ ಅದಕ್ಕೆ ಸೇವಕನಾಗಿ ಸೇವೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಚಿತ್ರವಾದ ಸಂಗತಿಯನ್ನು ಕೇಳಬೇಕು. ಮ್ಯಾನ್ವೇಲ್ ತಾನು ಸೇವಕನಾಗಿದ್ದಲ್ಲದೆ ಅಲ್ಲಿ ಬಂದಿರತಕ್ಕಂಥ ಅನೇಕ ಭಕ್ತರನ್ನು ಯೇಸು ಕ್ರಿಸ್ತನ ವಾಕ್ಯದಿಂದ ತರಬೇತಿ ಕೊಟ್ಟು ಅವರನ್ನು ಕೂಡ ಆತ್ಮೀಯ ನಾಯಕರಾಗಿ ತಯಾರು ಮಾಡಿ ಸೇವೆಗೆ ಗ್ರಾಮಗಳಲ್ಲಿ ಕಳಿಸ್ತಾ ಇದ್ದಾನೆ. ಈಗ ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ಹೇಳಿರ್ತಕ್ಕಂಥ ಮಾತಿಗೆ ಅನುಸಾರವಾಗಿ ನಾವು ಮುಂದೆ ಸಾಗಿದರೆ ಸಾಕು, ಸುವಾರ್ತೆ ಸಾರ್ತಾ ಇದ್ರೆ ಸಾಕು. ದೇವರ ಅದ್ಭುತಗಳಿಂದ, ಸೂಚಕರಿಂದ, ಮಹತ್ವ ಕಾರ್ಯದಿಂದ ತನ್ನ ಕೆಲಸವನ್ನು ಮಾಡ್ತಾ ಆತನು ಸಾಬೀತು ಮಾಡ್ತಾನೆ, ಆತನು ಖಂಡಿತವಾಗಿ ಪ್ರೂವ್ ಮಾಡ್ತಾನೆ. ಈಗ ಆ ಸತ್ತ ಮಗುವನ್ನು ಎಬ್ಬಿಸಿರ್ತಕ್ಕಂಥ ಆ ಸ್ಥಿತಿಯಲ್ಲಿ ಜನರು ನೋಡಿರುವುದರಿಂದ ಯೇಸುವಿನ ವಾಕ್ಯವನ್ನು ನಂಬಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸುವಾರ್ತೆ ಸಾರೋದಕ್ಕಾಗಿ ಈ ಮೂಢನಂಬಿಕೆ, ಈ ಮಾಂತ್ರಿಕನ ಮೂಢನಂಬಿಕೆ, ದೇವಮಾನವನ ಎಂಬ ಇವನ ವಿಷಯದಲ್ಲಿ ಮೂಢನಂಬಿಕೆ ಇರ್ತದೆ, ಎಲ್ಲ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಗ್ರಾಮಸ್ಥರು, ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಆ ಮಾಂತ್ರಿಕನನ್ನು ಜಾಡಿಸಿ ಓಡಿಸಿ ಆ ಗ್ರಾಮಗಳನ್ನೇ ಬಿಡಿಸಿದ್ರಂತೆ. ಅಲ್ಲಿ ಯೇಸು ಕ್ರಿಸ್ತನ ದೇವರ ಸುವಾರ್ತೆ ಅನೇಕ ಜನರಿಗೆ ಸಾರುವಂತೆ ಮಾನ್ವೇಲ್ ಎಂಬ ಅಮಾಯಕ, ಪ್ರಾಮಾಣಿಕ, ಯಥಾರ್ಥವುಳ್ಳ ಯುವಕನು ಸೇವೆ ಮಾಡ್ತಾ ಇದ್ದಾನೆ. ಅನಿವಾರ್ಯ ಸ್ಥಿತಿಯಲ್ಲಿ ಸತ್ತ ಮಗುವನ್ನು ಬದುಕಿಸಿದ್ದ ಘಟನೆ ಅದ್ಭುತವಾಗಿ ಫಿಲಿಪ್ಪೈನ್ಸಿನ ಪಶ್ಚಿಮ ಭಾಗದಲ್ಲಿ, ಪೂರಾ ಫಿಲಿಪ್ಪೈನ್ಸಲ್ಲಿ ವೈರಲ್ ಆಗಿದ್ದು, ಅದು ನನ್ನ ಗಮನಕ್ಕೆ ದೇವರು ಈಗ ಕಳಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ಅನಾರೋಗ್ಯದಲ್ಲಿ ಪೀಡಿಸಲ್ಪಡ್ತಾ ಇದ್ದೀರಾ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ಅನಾರೋಗ್ಯಗಳಿಂದ ನಿಮ್ಮನ್ನು ಬಿಡಿಸ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ನೇರ ಪ್ರಸಾದದ ಮೂಲಕವಾಗಿ ಮತ್ತು ಈ ವಿಡಿಯೋಗಳ ಮೂಲಕವಾಗಿ ನಿಮ್ಮ ಮನೆಯಲ್ಲಿ ದೇವರು ಸ್ವಸ್ಥತೆ, ಬಿಡುಗಡೆ, ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು ಸಾರಿರುವ ವಾಕ್ಯದ ನಿಮಿತ್ತ ಖಂಡಿತವಾಗಿ ಮಾಡಲಿಕ್ಕಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ಆಸೀನರುಡನಾಗಿರುವ ನಮ್ಮ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನೇ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಗ್ರಾಮಸ್ಥರು, ಹಳ್ಳಿಗಳಲ್ಲಿ, ದೇಶ ವಿದೇಶಗಳಲ್ಲಿ, ಜಿಲ್ಲೆ ಪಟ್ಟಣಗಳಲ್ಲಿ, ರಾಜ್ಯಗಳಲ್ಲಿ, ಭೂಲೋಕದ ಕಟ್ಟಕಡೆವರೆಗೂ ಈ ಸುವಾರ್ತೆ ತಲುಪುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯಾತ್ಮೀಯರು, ಸಹೋದರಿ ಸಹೋದರ ಜೀವನದಲ್ಲಿ ಏನಾದರೆ ಸಂಕಟಗಳು, ಸಮಸ್ಯೆಗಳು, ಬಾಧೆಗಳು, ವೇದನೆಗಳಿಂದ ಬಳಲ್ತಾ ಇದ್ರೆ ಏಸಯ್ಯ ಅವರೆಲ್ಲರಿಗೆ ಈಗಲೇ ಬಿಡುಗಡೆ ನೀಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೇ. ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲುತ್ತಾ, ದುಃಖದಿಂದ, ಕಳವಳದಿಂದ ಗುಣವಾಗುತ್ತಾ ಇಲ್ಲ, ಎಂಥ ಪೀಡೆ ಅಂಟುಕೊಂಡು ಬಿಟ್ಟಿದೆ, ಈ ರೋಗದಿಂದ ನಾನು ಸಾಯ್ತೀನೋ ಎಂಬ ಭಯದಿಂದಿರುವವರಿಗೆ ಯೇಸು ನಾಮದಲ್ಲಿ ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರು ಸಂಪೂರ್ಣವಾಗಿ ಗುಣಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಗುಣಮುಖರಾಗಲಿ. ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಹೀಲಿಂಗ್. ಕರ್ತನೆ, ಶುಭ ಹಾರೈಸುತ್ತಾ ಇದೆ ಕರ್ತನೆ. ಅನಾರೋಗ್ಯದಲ್ಲಿದ್ದವರೆಲ್ಲರಿಗೆ ಸ್ವಸ್ಥತೆ ಆಗಿದ್ದಕ್ಕಾಗಿ, ಯಾರ್ಯಾರು
ಬಂಧಕದಲ್ಲಿ, ಮಾಯಾಜಾಲದಲ್ಲಿ, ಲೋಕದ ಬಡತನದಲ್ಲಿ, ಕಷ್ಟ ಕಣ್ಣೀರುಗಳ ಸೆರೆಮನೆಗಳಲ್ಲಿ ಬಾಧಿಸಲ್ಪಡ್ತಿರತಕ್ಕಂಥ ದಾಸರೆಲ್ಲರಿಗೆ, ದಾಸತ್ವದಲ್ಲಿದ್ದವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಮಹಾಪ್ರಭು ಭೂಮಿ ಆಕಾಶಗಳಿಗಿರ್ತಕ್ಕಂಥ ಒಡೆಯನ ಪ್ರಭಾವವು ಅವರನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ ಸಂಪೂರ್ಣ ಬಿಡುಗಡೆ ಉಂಟಾಗಲಿ. ಥ್ಯಾಂಕ್ ಯು ಫಾದರ್. ಸ್ತೋತ್ರ ಯೇಸುವೆ. ನಿನ್ನ ದೇವದೂತಗಳ ಸಮೂಹಗಳನ್ನು ಕಳಿಸಿ ರಾಜ ಅವರನ್ನು ಬಿಡುಗಡೆ ಮಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅವರನ್ನು ಗುಣಪಡಿಸ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅವರನ್ನು ಸಂಪೂರ್ಣವಾಗಿ ಅವರ ಮನೆಗಳಲ್ಲಿ, ಅವರ ಕುಟುಂಬಗಳಲ್ಲಿ ಸೂಚಕ್ರಿಯೆಗಳ ಮಹತ್ವ ಕಾರ್ಯಗಳನ್ನು ನಡೆಸುತ್ತಾ ಇದ್ದದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೋಟಿ ಕೋಟಿ ನಮನಗಳ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ಕೇಳ್ತಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ ಸೇವಕರಿಗೆ, ಗ್ರಾಮೀಣ ಸೇವಕರಿಗೆ ಬಲ ತುಂಬಿಸಿ ಪವಿತ್ರ ಆತ್ಮಾಭಿಷೇಕವನ್ನು ಅನುಗ್ರಹಿಸಿ ಇನ್ನೂ ಹೆಚ್ಚಾಗಿ ಸೇವೆ ಮಾಡುವಂತೆ ಈ ವಾಕ್ಯದ ಮೂಲಕವಾಗಿ ಅವರನ್ನು ಧೈರ್ಯ ತುಂಬಿಸಿ ಕರ್ತನೆ. ಅವರ ಸೇವೆಯಲ್ಲಿ ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು, ಅದ್ಭುತಗಳು, ಬಿಡುಗಡೆಗಳು, ಪವಿತ್ರಾತ್ಮದ ಅಭಿಷೇಕವನ್ನು ಸುರಿಸಿ ಸಾಕ್ಷಿ ಕೊಡುತ್ತಾ ಕರ್ತನೆ ಅವರ ಸೇವೆಯನ್ನು ಪ್ರಬಲ ವ್ಯಾಪ್ತಿಯಲ್ಲಿ, ವಿಶ್ವವ್ಯಾಪ್ತಿಯಲ್ಲಿ ಪ್ರಬಲವಾಗಿ ಹರಡಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲ ಜನರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆ ಕರ್ತನ ರಕ್ಷಣೆಯು, ನಿತ್ಯ ಜೀವವು ಸರ್ವ ಜನರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ದೀರಿ. ಇದೇ ರೀತಿಯಲ್ಲಿ ಅನೇಕ ಜನರಿಗೆ ಈ ಸುವಾರ್ತೆಯನ್ನು ತಲುಪುವಂತೆ, ನಿಮಗೆ ಸುವಾರ್ತೆ ಸಾರಲಿಕ್ಕಾಗದೇ ಇದ್ದರೂ ಕೂಡ ನೀವು ಅನೇಕ ಜನರಿಗೆ ಸುವಾರ್ತೆ ತಲುಪಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ವಿಡಿಯೋಸ್ಗಳನ್ನು ಪಾಸ್ಟರ್ ಎನ್ ದೇವದಾಸ್ ಎಂಬ ಇದೇ ಹೆಸರಿನಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ನೋಡಬಹುದು ಮತ್ತು ಫೇಸ್ಬುಕ್ಕಲ್ಲಿ ನೋಡಬಹುದು. ಎಲ್ಲರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.